ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತಿನಿಂದ ಅನ್ಲಾಕ್ 2.0 17 ಜಿಲ್ಲೆಗಳಲ್ಲಿ ಜಾರಿಗೆ ಬರ್ತಾ ಇದೆ. ಅನ್ಲಾಕ್ 1 13 ಜಿಲ್ಲೆಗಳಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಒಂದು ಜಿಲ್ಲೆ ಮೈಸೂರಿನಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗ್ತಾ ಇದೆ. ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿಯಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಯಾಗಿ ಅನ್ಲಾಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಓಪನ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀವಿ. ಇಂದಿನಿಂದ ಅರ್ಧ ರಾಜ್ಯ ಅನ್ಲಾಕ್ ಆಗ್ತಾ ಇರುವಂಥದ್ದು. ಕೊರೋನಾ ಲಾಕ್ನಿಂದ ಕೊಂಚ ರಿಲೀಫ್ ಸಿಗ್ತಾ ಇದೆ. ರಾಜ್ಯದ 17 ಜಿಲ್ಲೆಗಳು ಅನ್ಲಾಕ್ ಆಗ್ತಾ ಇದೆ. ನಿನ್ನೆವರೆಗೂ 16 ಜಿಲ್ಲೆಗಳಿದ್ವು. ಆದರೆ ಧಾರವಾಡದಲ್ಲಿ 2.5% ಏನೋ ಪಾಸಿಟಿವಿಟಿ ರೇಟ್ ಇರುವಂಥದ್ದು. ಅಲ್ಲಿನ ಜನ ನಮ್ದು ಇನ್ನೂ ಕೂಡ ಸೆಮಿ ಲಾಕಿಗೆ ಸೇರಿಸಿದಾರಲ್ಲ ಅಂತ ಬೇಜಾರಾಗಿದ್ರು. ಜಿಲ್ಲಾಧಿಕಾರಿಗಳು ಕೂಡ ಕೇಳ್ಕೊಂಡ್ರು. ಸೊ ಫೈನಲಿ ನಂತರ ಧಾರವಾಡವನ್ನು ಕೂಡ ಅನ್ಲಾಕ್ ಪಟ್ಟಿಗೆ ಸೇರಿಸಿಕೊಳ್ಳಾಯಿತು. ಬಸ್ ಸಂಚಾರ, ಹೋಟೆಲ್, ಜಿಮ್ ಓಪನ್ ಇರುತ್ತೆ. ಕೊರೋನಾ ನಿಯಮ ಪಾಲನೆ ಕಡ್ಡಾಯ ಇರುವಂಥದ್ದು. ಮಾಸ್ಕನ್ನು ಸರಿಯಾಗಿ ಧರಿಸಬೇಕು. ಶಾರೀರಿಕ ಅಂತರ ಅಂತೂ ಇರಲೇಬೇಕು. ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳು ಇರುವಂಥದ್ದು. ಎಲ್ಲೆಲ್ಲಿ ಅನ್ಲಾಕ್ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಬೆಂಗಳೂರು ನಗರ, ತುಮಕೂರು, ಕೋಲಾರ, ರಾಮನಗರ, ಮಂಡ್ಯ, ಉತ್ತರ ಕನ್ನಡ, ಬೆಳಗಾವಿ, ಕೊಪ್ಪಳ, ಗದಗ, ರಾಯಚೂರು, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಬೀದರ್, ಹಾವೇರಿ, ಧಾರವಾಡ ಜಿಲ್ಲೆಗಳು ಇಂದಿನಿಂದ ಅನ್ಲಾಕ್ ಆಗ್ತಾ ಇದ್ದಾವೆ. ಅನ್ಲಾಕಿಗೆ ಯಾವ್ಯಾವ ರೀತಿಯಾದಂಥ ರೂಲ್ಸ್ಗಳು, ಹಾಗೆ ಯಾವ್ಯಾವ ಕ್ಷೇತ್ರಕ್ಕೆ ಅನುಮತಿಯನ್ನು ನೀಡಲಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಇನ್ನು ಸೆಮಿ ಲಾಕ್ ಬೇರೆ ಇದೆ. ಸೆಮಿ ಲಾಕ್ 13 ಜಿಲ್ಲೆಗಳಲ್ಲಿ ಇರುವಂಥದ್ದು. ಅಲ್ಲಿ 6 to 2 ಮಾತ್ರ ಪರ್ಮಿಷನ್ ಇರುತ್ತೆ. ಸೊ ಆ ಸೆಮಿ ಲಾಕ್ ಜಿಲ್ಲೆಗಳು ಯಾವುದು ಅನ್ನೋದನ್ನ ತೋರಿಸ್ತಾ ಇದ್ವಿ. ಮೈಸೂರು, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಕೊಡಗು, ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ವಿಜಯಪುರ. ಇಲ್ಲಿ ಮೇಯ್ನ್ ಆಗಿ ನಾವು ಒಂದು ಜಿಲ್ಲೆ, ಈಗ ಪರ್ಟಿಕ್ಯುಲರ್ಲಿ ಹಾಸನ ತಗೊಂಡಂತ ಸಂದರ್ಭದಲ್ಲಿ ಹಾಸನಲ್ಲಿ ಸೆಮಿಲಾಕ್ ಅನ್ನು ಕೂಡ ಸೆಮಿಲಾಕ್ನಲ್ಲೂ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನ ಅಲ್ಲಿನ DC ಕೈಗೊಂಡಿರುವಂಥದ್ದು. ಅಲ್ಲಿ ಮತ್ತೆ ಯಥಾಸ್ಥಿತಿಯಲ್ಲಿ ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ಏನಿತ್ತು ಆ ರೀತಿಯಾದಂಥ ರೂಲ್ಸ್ಗಳನ್ನೇ ತರ್ತಾ ಇದ್ದಾರೆ. ಸೋಮವಾರ ಓಪನ್ ಇರುತ್ತೆ, ಮಂಗಳವಾರ ಕ್ಲೋಸ್ ಇರುತ್ತೆ, ಮತ್ತೆ ಬುಧವಾರ ಓಪನ್ ಇರುತ್ತೆ, ಗುರುವಾರ ಕ್ಲೋಸ್ ಇರುತ್ತೆ, ಶುಕ್ರವಾರ ಓಪನ್ ಇರುತ್ತೆ, ಉಳಿದಂಥ ಶನಿವಾರ ಭಾನುವಾರ ಕ್ಲೋಸ್ ಇರುತ್ತೆ. ಈ ರೀತಿಯಾಗಿ ಹಾಸನದ DC ಗಿರೀಶ್ ಅವರು ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ಯಾಕಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಕೂಡ ಜಾಸ್ತಿ ಬರ್ತಾ ಇದೆ ಹಾಸನಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿನ ಜಿಲ್ಲಾಧಿಕಾರಿಗಳು ಈ ಒಂದು ಪರ್ಟಿಕ್ಯುಲರ್ ರೂಲ್ಸ್ಗಳನ್ನ ತಗೊಂಡಿದ್ದಾರೆ. ಸರ್ಕಾರ ಸೆಮಿ ಲಾಕ್ಡೌನ್ ಅಂತ ಮಾಡಿದ್ರು ಕೂಡ ಅದರಲ್ಲಿ ಇನ್ನಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ಬಿಟ್ಟು ಹಾಸನದಲ್ಲಿ ಸಪರೇಟ್ ಆದಂಥ ರೂಲ್ಸ್ ಅನ್ನ ಕೈಗೊಂಡಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳು. ಅಲ್ಲಿ ಕಂಪ್ಲೀಟ್ ಆಗಿ ಸರ್ಕಾರ ಹೇಳಿದಂತೆ ಸೆಮಿ ಲಾಕ್ಡೌನ್ ಇರೋದಿಲ್ಲ. ಯಾವುದಕ್ಕೆ ಅನುಮತಿಯನ್ನ ನೀಡಲಾಗಿದೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇಂದಿನಿಂದ ಹೊರಾಂಗಣ ಚಿತ್ರೀಕರಣಕ್ಕೆ ಅಡೆತಡೆ ಇಲ್ಲ, ಅವರಿಗೆ ಪರ್ಮಿಷನ್ ನೀಡಲಾಗಿದೆ. ಮದುವೆಗೆ ಕೇವಲ 40 ಜನರಿಗೆ ಮಾತ್ರ ಅವಕಾಶ ಇರುವಂಥದ್ದು ಫಸ್ಟಿಂದನೂ ಕೂಡ ಇದೆ ಅಷ್ಟೇ. ಈಗಲೂ ಕೂಡ ಈ ಅನ್ಲಾಕ್ ಸಂದರ್ಭದಲ್ಲೂ ಸೆಮಿ ಲಾಕ್ ಸಂದರ್ಭದಲ್ಲೂ ಅದನ್ನೇ ಕಂಟಿನ್ಯೂ ಮಾಡಲಾಗ್ತದೆ. ಈ ಮಾರ್ಗಸೂಚಿಗಳೆಲ್ಲವೂ ಕೂಡ ಜುಲೈ 5ರವರೆಗೆ ಅಪ್ಲೈ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ 14 ದಿನಗಳ ಕಾಲ ಸರ್ಕಾರ ಹೊರಡಿಸಿರುವಂತ ಈ ಅನ್ಲಾಕ್ ಮಾರ್ಗಸೂಚಿ, ಸೆಮಿ ಲಾಕ್ಡೌನ್ ಮಾರ್ಗಸೂಚಿ ಜುಲೈ 5ನೇ ತಾರೀಕುವರೆಗೂ ಕೂಡ ಮುಂದುವರಿಯುತ್ತೆ. ಸಿನಿಮಾ ಮಂದಿರ ಮತ್ತು ಒಂದ್ ಕಡೆ ಚಿತ್ರಮಂದಿರ ಆಗಿರ್ಬೋದು, ಮಾಲ್ಗಳು ಇವೆಲ್ಲವೂ ಕೂಡ ಕ್ಲೋಸ್ ಆಗೇ ಇರುತ್ತೆ. ಲಸಿಕೆ ಪಡೆದ ಚಾಲಕರಿಗಷ್ಟೇ ಈಗ BMTC ಬಸ್ಗಳನ್ನು ಓಡಿಸ್ಲಿಕ್ಕೆ, KSRTC ಬಸ್ಗಳನ್ನು ಓಡಿಸ್ಲಿಕ್ಕೆ ಪರ್ಮಿಷನ್ ಇರುವಂಥದ್ದು. ಈಗ ಆಲ್ರೆಡಿ ಅವ್ರಿಗೆಲ್ರಿಗೂ ಕೂಡ ಕೊಟ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾಕೆಂದ್ರೆ ಒಂದ್ 2-3 ದಿನ ಕ್ಯಾಂಪ್ಗಳನ್ನ ಕೂಡ ಹಾಕೊಂಡಿದ್ರು KSRTC ಅವರು ಆಯಾಯ ಡಿಪೋಗಳಲ್ಲಿ. ಅವ್ರಿಗೆಲ್ರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪಾರ್ಕ್ನಲ್ಲಿ ಈಗ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ರು. ಸೆಮಿ ಲಾಕ್ಡೌನ್ ಸಂದರ್ಭದಲ್ಲಿ 6ರಿಂದ 10 ಗಂಟೆವರೆಗೂ ಪರ್ಮಿಷನ್ ಇತ್ತು. ಈಗ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಪರ್ಮಿಷನ್ ಇದೆ. ಆ ರೀತಿಯಾದಂಥ ಚೇಂಜಸ್ಗಳನ್ನು ಮಾರ್ಪಾಡು ಮಾಡಲಾಗಿರುವಂಥದ್ದು. ಏನೇ ಓಪನ್ ಇದ್ರೂ ಕೂಡ ಅದೆಲ್ಲವೂ ಕೂಡ ಸಂಜೆ 7 ಗಂಟೆವರೆಗೂ ಮಾತ್ರ. ಆರ್ಥಿಕ ಚಟುವಟಿಕೆಗಳಿಗೆ ಅನುಮತಿ ಸಿಕ್ಕಿರುವಂಥದ್ದು ಸಂಜೆ 7 ಗಂಟೆವರೆಗೂ. ಇನ್ನು ಯಥಾಸ್ಥಿತಿಯಲ್ಲಿ ನೈಟ್ ಕರ್ಫ್ಯೂ ಅಂತೂ ಮುಂದುವರಿಯುತ್ತೆ. ನೈಟ್ ಕರ್ಫ್ಯೂ ಸಂಜೆ 7 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ನೈಟ್ ಕರ್ಫ್ಯೂ ಮುಂದುವರಿಯುತ್ತೆ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಈಗ ಎಲ್ಲದೂ ಕೂಡ ಓಪನ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕೂಡ ಈಗ ಸವಾಲಾಗ್ತಾ ಇದೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಇದನ್ನು ನಿಭಾಯಿಸಬೇಕು ಅನ್ನೋದು. ಇನ್ನು BMTC ಬಸ್ಗಳು ಇವತ್ತಿನಿಂದ
ರೋಡಿಗೆ ಇಳಿತಾ ಇರುವಂಥದ್ದು ಹತ್ತತ್ರ 2 ತಿಂಗಳ ಬಳಿಕ BMTC ಬಸ್ಗಳು, BMTC ಆಗಿರ್ಬೋದು, KSRTC ಆಗಿರ್ಬೋದು, ಅದರ ಜೊತೆಗೆ ಮೆಟ್ರೋನೇ ಆಗಿರ್ಬೋದು, ಹತ್ತತ್ರ 2 ತಿಂಗಳಿಂದ ಯಾವುದೇ ಬಸ್ಗಳು ಕೂಡ ರೋಡಿಗೆ ಇಳಿದಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಪ್ರಕರಣಗಳು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಯಾವುದೇ ಬಸ್ಗಳನ್ನು ಕೂಡ ರೋಡಿಗೆ ಇಳಿಸಿರಲಿಲ್ಲ. ಈಗ ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ ಬಸ್ಗಳ ಸಂಚಾರ. ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಇದೆ. ಎಲ್ಲ ಬಸ್ಗಳನ್ನು ಕೂಡ ರೋಡಿಗೆ ಇಳಿಸ್ತಾ ಇಲ್ಲ. 50% ಸೀಟು ಭರ್ತಿಯೊಂದಿಗೆ, ಅದರಲ್ಲೂ 50%ಗಿಂತ ಕಡಿಮೆ ಬಸ್ಗಳನ್ನು ರೋಡಿಗೆ ಇಳಿಸಲಾಗ್ತಾ ಇದೆ. ಯಾವ್ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ, ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. BMTC ಬಸ್ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಆಲ್ಮೋಸ್ಟ್ 2 ತಿಂಗಳ ಬಳಿಕ BMTC ಬಸ್ಗಳು ರೋಡಿಗೆ ಇಳಿತಾ ಇರುವಂಥದ್ದು, ಯಾವ್ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಬರೀ 50% ಆಸನಗಳ ವ್ಯವಸ್ಥೆಯನ್ನ ಮಾತ್ರ ಮಾಡಲಾಗಿದೆ, ಅದನ್ನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ? ಎಸ್, ಖಂಡಿತ ಪೃಥ್ವಿ. ಯಾಕಂದ್ರೆ ಕೊರೋನಾ ಲಾಕ್ಡೌನ್ ನಿಂದ ಕಂಪ್ಲೀಟ್ ಆಗಿ ಎಲ್ಲಾ ಒಂದು ಉದ್ಯಮಗಳು ಕೂಡ ಅಷ್ಟೇ ಕ್ಲೋಸ್ ಆಗಿತ್ತು. ಈಗ ಏನು ಇವತ್ತಿನಿಂದ ಅನ್ಲಾಕ್ ಆಗಿದ್ದು, ಒಂದಷ್ಟು ಉದ್ಯಮಗಳ ಜೊತೆಗೆ ಬಸ್ಗಳ ಸಂಚಾರಕ್ಕೂ ಕೂಡ ಅಷ್ಟೇ ಸರ್ಕಾರ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಬಸ್ಗಳ ಸಂಚಾರ ಕೂಡ ಅಷ್ಟೇ ಕರ್ನಾಟಕ ರಾಜ್ಯಾದ್ಯಂತ ಆಗ್ತಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಬೆಂಗಳೂರಿನ ಹೃದಯ ಭಾಗ ಅನ್ಸ್ಕೊಂಡಿರುವಂತಹ ಒಂದು ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಮುಂಜಾನೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಬಸ್ಗಳ ಸಂಚಾರ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ಅಷ್ಟೇ ಬಸ್ಗಳ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಕಾದುಕೊಳ್ತಿದ್ದಾರೆ. ಯಾಕಂದ್ರೆ ಕಳೆದ 2-2.5 ತಿಂಗಳಿಂದಲೂ ಕೂಡ ಅಷ್ಟೇ ಯಾವುದೇ ಒಂದು ಬಸ್ಗಳ ಸಂಚಾರ ಕೂಡ ಅಷ್ಟೇ ಆಗಿರಲಿಲ್ಲ. ಒಂದ್ ಕಡೆ ಸಾರಿಗೆ ನೌಕರರ ಮುಷ್ಕರ ಅಂತ ಒಂದಷ್ಟು ದಿನಗಳ ಕಾಲ ಬಸ್ಗಳು ಸ್ಥಗಿತಗೊಂಡಿದ್ವು. ಅದಾದಂತಹ ಬಳಿಕ ಕೊರೋನಾ ಲಾಕ್ಡೌನ್ ನಿಂದಾಗಿ ಕೂಡ ಅಷ್ಟೇ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಒಂದು ಕ್ಲೋಸ್ ಆಗಿತ್ತು. ಇವತ್ತು 6 ಗಂಟೆಯಿಂದ ಬಸ್ಗಳ ಸಂಚಾರಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈಗಾಗಲೇ ಪ್ಲಾಟ್ಫಾರ್ಮ್ಗಳತ್ತ ಬಂದಿದ್ದಾರೆ. ಯಾಕಂದ್ರೆ ಕಳೆದ 2-2.5 ತಿಂಗಳಿಂದಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಸ್ತಬ್ಧವಾಗಿದ್ದಂತಹ ಒಂದು ಬಸ್ಗಳ ಸಂಚಾರವನ್ನ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ 50% ಜನರ ಒಂದು ಪ್ರಯಾಣಿಕರೊಂದಿಗೆ ಆರಂಭ ಮಾಡಲು ಈಗಾಗಲೇ ಚಿಂತನೆ ಕೂಡ ಮಾಡಿದೆ. ಜೊತೆಗೆ ಅದಕ್ಕೆ ಪೂರಕವಾದಂತಹ ಎಲ್ಲಾ ರೀತಿಯಂತ ಪ್ರಿಕಾಷನ್ಸ್ ಕೂಡ ಅಷ್ಟೇ ತಗೊಂಡು ಸ್ಯಾನಿಟೈಸ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಿರ್ಬೋದು, ಈಗ ಎಲ್ಲಾ ರೀತಿಯಂತ ಒಂದು ಕೆಲಸದೊಂದಿಗೆ ಇವತ್ತು ಬಸ್ಗಳ ಸಂಚಾರ ಆರಂಭವಾಗ್ತಿದ್ದು, ಬಸ್ಗಳ ಪ್ಲಾಟ್ಫಾರ್ಮ್ ನಲ್ಲಿ ಅಂದ್ರೆ ಈ ಇಷ್ಟು ದಿನ ಕೂಡ ಅಷ್ಟೇ ಎಲ್ಲಾ ಪ್ಲಾಟ್ಫಾರ್ಮ್ಗಳು ಕೂಡ ಅಷ್ಟೇ ಖಾಲಿಯಾಗಿತ್ತು. ಆದ್ರೆ ಇವತ್ತು 6 ಗಂಟೆಯಿಂದ ಬಸ್ಗಳ ಸಂಚಾರ ಇದೆ ಅಂತ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಆದ್ರೆ 6 ಗಂಟೆ ಕಂಪ್ಲೀಟ್ ಆಗಿದೆ. ಆದ್ರೆ ಇದುವರೆಗೂ ಯಾವುದೇ ಒಂದು ಬಸ್ ಕೂಡ ಅಷ್ಟೇ ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣಕ್ಕಾಗಿರ್ಬೋದು ಅಥವಾ KSRTC ಬಸ್ ನಿಲ್ದಾಣಕ್ಕಾಗಿರ್ಬೋದು ಬಂದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪ್ರಯಾಣಿಕರೆಲ್ಲರೂ ಕೂಡ ಅಷ್ಟೇ ಈಗಾಗಲೇ ಕಾದು ಕುಳಿತಿದ್ದಾರೆ. ಬಹುತೇಕ ಪ್ರಯಾಣಿಕರು ಎಲ್ಲಿಂದ ಬಂದ್ರು, ಬಹುತೇಕ ಒಂದಷ್ಟು ಜನ ರೈಲ್ವೆ ಸ್ಟೇಷನ್ ಇಂದ ಕೂಡ ಅಷ್ಟೇ ಬಂದಿರುವಂತಹ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೂ ಎಲ್ಲಿಗೆ ಹೋಗ್ತಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಜನ ಪ್ರಯಾಣಿಕರಿದ್ದಾರೆ. ಅವ್ರನ್ನು ಕೂಡ ನಾವು ಮಾತನಾಡ್ಸೋಣ. ಸರ್, ನೀವು ಎಲ್ಲಿ ಹೋಗಿದ್ರಿ? ಎಲ್ಲಿಂದ ಎಲ್ಲಿಗೆ ಬರ್ತಿದ್ದೀರಾ? ನಾವು ಹೊಸಕೋಟೆ ಹೋಗ್ತಿದ್ವಿ. ಅದೇ ಕಾಯ್ತಾ ಇದೀವಿ, ಇನ್ನೂ ಏನೂ ಬಂದಿಲ್ಲ ಬಸ್. ನೀವು ಮೆಜೆಸ್ಟಿಕ್ ಎಲ್ಲಿಂದ ಬಂದ್ರಿ? ರೈಲ್ವೆ ಸ್ಟೇಷನ್ ಇಂದ ಬಂದು. ಓಕೆ. ಇನ್ನು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ರ ಬಸ್ಗೋಸ್ಕರ? ಅಂದ್ರೆ ಅಥವಾ ಇಲ್ಲಿನ ಆಫೀಸರ್ಸ್ ಏನಾದ್ರು ಕೇಳಿದ್ರೆ ಎಷ್ಟೊತ್ತಿಗೆ ಬಸ್ ಬರುತ್ತೆ ಏನು ಅಂತ? 5 to 10 minutes ಅಲ್ಲಿ ಬರುತ್ತೆ ಅಂತ ಹೇಳಿದ್ರು. ಇನ್ನೂ ಬಂದಿಲ್ಲ, ಅದೇ ಕಾಯ್ತಾ ಕೂತಿದ್ದೆ. ಅಂದ್ರೆ ನೀವೆಲ್ಲ ಹೋಗಿದ್ರಿ ಮೇಡಮ್? ಎಷ್ಟೊತ್ತಿಂದ ಬಸ್ ವೇಟ್ ಮಾಡ್ತೀರಾ ನೀವು? ಸರ್, ಒಂದು ಅರ್ಧ ಗಂಟೆಯಿಂದ ಸರ್, ಅರ್ಧ ಗಂಟೆಯಿಂದ ವೇಟ್ ಮಾಡ್ತೀವಿ. ಓಕೆ, ಇದಿಷ್ಟು ಪೃಥ್ವಿ. ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ಅಷ್ಟೇ ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣದಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಿದ್ರು. ಯಾವುದೇ ಒಂದು ಬಸ್ ಕೂಡ ಬಂದಿಲ್ಲ. ಜೊತೆಗೆ ಅಧಿಕಾರಿಗಳನ್ನ ಕೇಳಿದ್ರೆ 5 ನಿಮಿಷದಲ್ಲಿ ಬಸ್ಗಳನ್ನ ಅರೇಂಜ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಹೊರತು, ಆದ್ರೆ 6 ಗಂಟೆ ಆದ್ರೂ ಕೂಡ ಅಷ್ಟೇ ಯಾವುದೇ ಒಂದು ಬಸ್ ಕೂಡ ಅಷ್ಟೇ BMTC ಬಸ್ ನಿಲ್ದಾಣಕ್ಕೆ ಇಂದುವರೆಗೂ ಕೂಡ ಬಂದಿಲ್ಲ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಗಮನಿಸ್ತಾ ಇದ್ದೀರಲ್ಲ BMTC ಬಸ್ ಇವತ್ತು 7ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಕೊರೋನಾ ಹಿನ್ನೆಲೆಯಲ್ಲಿ ವರ್ಚುವಲ್ ಯೋಗವನ್ನ ಆಯೋಜನೆ ಮಾಡಲಾಗಿರುವಂತದ್ದು. ದೇಶವನ್ನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಕೂಡ ಮಾಡಲಿದ್ದಾರೆ. 2015 ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನಾಚರಣೆಯನ್ನ ಅವತ್ತಿನಿಂದ ಆಚರಣೆ ಮಾಡಲಾಗ್ತಾ ಇದೆ. ಭಾರತೀಯರ ಹೆಮ್ಮೆ. ಯೋಗ ದಿನಕ್ಕೆ ಅನುವು ಮಾಡಿಕೊಡಲಾಗಿದ್ದು 150ಕ್ಕೂ ಹೆಚ್ಚಿನ ದೇಶಗಳು ಯೋಗ ದಿನಾಚರಣೆಯನ್ನ ಒಪ್ಕೊಂಡು ವಿಶ್ವ ಯೋಗ ದಿನವನ್ನ ಒಪ್ಕೊಂಡಿರುವಂಥದ್ದು. ಅದನ್ನ 7 ವರ್ಷಗಳಿಂದ ಸತತವಾಗಿ 7ನೇ ವರ್ಷ ಈ ಬಾರಿ 7 ವರ್ಷಗಳಿಂದ ಆಚರಣೆ ಮಾಡಲಾಗ್ತದೆ. ಕಳೆದ ಬಾರಿ ಮತ್ತೆ ಈ ಬಾರಿ 2 ವರ್ಷಗಳಿಂದ ಬರೀ ಮನೆಯಲ್ಲಿದ್ದುಕೊಂಡೇ ಯೋಗವನ್ನ ಆಚರಣೆ ಮಾಡಲಾಗ್ತದೆ. ಏನು ಕಾರಣ ಅಂತ ನಿಮಗೂ ಕೂಡ ಗೊತ್ತಿದೆ. ಕೊರೋನಾದ ಹಿನ್ನೆಲೆಯಲ್ಲಿ ವರ್ಚುವಲ್ ಆಗಿ ಈ ಯೋಗ ಶಿಬಿರಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಯೋಗದ ಬಗ್ಗೆ ಸಂದೇಶವನ್ನ ನೀಡಲಿದ್ದಾರೆ
15 ಜನ ಗಣ್ಯರು ಈ ಬಾರಿ ಯೋಗಕ್ಷೇಮಕ್ಕಾಗಿ ಯೋಗವನ್ನ ಮಾಡಲಾಗ್ತಾ ಇದೆ. ಈ ಬಾರಿಯ ಥೀಮ್ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ದೈಹಿಕ ಹಾಗೂ ಮಾನಸಿಕ ಕ್ಷಮತೆಗಾಗಿ ಯೋಗ ನಡೆಸಲಾಗ್ತಾ ಇದೆ. ಕೆಲ ಹೊತ್ತಲ್ಲೇ ಯೋಗ ದಿನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಕೂಡ ಮಾಡಲಿದ್ದಾರೆ. ನಿನ್ನೆನೆ ಟ್ವೀಟ್ ಅನ್ನ ಮಾಡಿ ಮಾಹಿತಿಯನ್ನ ನೀಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇಲ್ಲಿ ಪ್ರಮುಖವಾಗಿ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ದೇಶದಲ್ಲಿ ಯಾವ ರೀತಿಯಾಗಿ ಯೋಗ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ, ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಿವನ್ನ ಮೂಡಿಸುವಂತ ನಿಟ್ಟಿನಲ್ಲೂ ಕೂಡ ಅವರು ಮಾತನಾಡಲಿರುವಂಥದ್ದು. 6:15 ಮಾತಾಡ್ತಾರೆ, ಅದು ಸ್ಕೆಡ್ಯೂಲ್ ಆಗಿರುವಂಥದ್ದು. ಅದ್ರ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿಯನ್ನ ನೆಕ್ಸ್ಟ್ ನೀಡ್ತಾ ಹೋಗ್ತೀವಿ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನವೀನ್ ವಿಶ್ವೇಶ್ವರಯ್ಯ ಅವರು ಯೋಗ ತಜ್ಞರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ನವೀನ್ ವಿಶ್ವೇಶ್ವರಯ್ಯ ಅವರೇ. ಸರ್, ಇವತ್ತು 7ನೇ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಗೆ ಗೊತ್ತಿದೆ, ಯೋಗ ಅಂದ್ರೆ ದೇಹ ಮತ್ತು ಮನಸ್ಸಿನ ನಡುವೆ ಇರುವಂತ ಸಾಮರಸ್ಯವನ್ನ ತೋರಿಸುವಂಥದ್ದು, ಸಮನ್ವಯತೆಯನ್ನ ತೋರಿಸುವಂಥದ್ದು. ಪ್ರತಿಯೊಬ್ಬರಿಗೂ ಯೋಗದ ಮಹತ್ವ ಏನು ಅಂತ ಈಗ ಆಲ್ರೆಡಿ ನಮ್ಮ ದೇಶಕ್ಕಿಂತ ಪಾಶ್ಚಿಮಾತ್ಯ ದೇಶಗಳಲ್ಲೇ ಹೆಚ್ಚಾಗಿ ಯೋಗವನ್ನು ಅಳವಡಿಸ್ಕೊಂಡಿದ್ದಾರೆ. ಇದರ ಮಹತ್ವವೇನು, ಯಾವ ರೀತಿಯಾಗಿ ಪದ್ಧತಿಯಿಂದ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಯೋಗವನ್ನು, ಯಾವ್ಯಾವ ಯೋಗವನ್ನು ಯಾವ ರೀತಿಯಾಗಿ ಮಾಡಿದ್ರೆ ಅದು ಈ ದೇಹಕ್ಕೆ ಒಳ್ಳೆಯದು, ಯಾವ ರೋಗಕ್ಕೆ ಯಾವ ಒಂದು ಯೋಗವನ್ನು ಆಚರಣೆ ಮಾಡಿದ್ರೆ ಒಳ್ಳೆಯದು, ಈ ರೀತಿಯಾಗೆಲ್ಲ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅದೆಲ್ಲವನ್ನು ಕೂಡ ಮಾತನಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಫಸ್ಟ್ ಪ್ರಶ್ನೆ ಬರೋದೇ ಯೋಗದ ಮಹತ್ವವೇನು ಅನ್ನೋದು. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಯೋಗದ ಮಹತ್ವ, ಯೋಗ ನಮ್ಮ ಜೀವನದ ದೈನಂದಿನ ಸಂಗಾತಿ. ಹೇಗೆ ನಾವು ಒಂದು ದೈನಂದಿನ ಆಚರಣೆಗಳಲ್ಲಿ ಕೆಲವು ಮೂಲಭೂತ ಕ್ರಿಯೆಗಳನ್ನು ನಾವು ಅಳವಡಿಸ್ಕೊಳ್ತೇವೋ, ಹಾಗೆ ನಮ್ಮ ಮನಸ್ಸಿನ ಶುದ್ಧಿಗಾಗಿ, ದೇಹದ ಶುದ್ಧಿಗಾಗಿ, ಚಿತ್ತಶುದ್ಧಿಗಾಗಿ, ಚಾರಿತ್ರ್ಯ ಶುದ್ಧಿಗಾಗಿ, ತನ್ಮೂಲಕ ಸಮಾಜದ ಶುದ್ಧಿಗಾಗಿ ಯೋಗದ ಅವಶ್ಯಕತೆ ಇದೆ. ಸೊ ಮೊದಲನೆಯ ಯೋಗದ ಮಹತ್ವ ಹಾಗೂ ಧ್ಯೇಯ ಶುದ್ಧೀಕರಣ. ಶುದ್ಧತೆ ಆದ ಹಾಗೆ ನಮಗೆ ಗೊತ್ತಿದ್ದ ಹಾಗೆ ಅದರ ಪರಿಣಾಮ ಬಹಳ ಒಳ್ಳೆಯದಾಗಿರ್ತದೆ. ತನ್ಮೂಲಕ ಲೋಕ ಕಲ್ಯಾಣಕರವಾಗಿರ್ತದೆ. ನಮಗೆ ಸ್ವತಃ ಅದನ್ನು ಆಚರಿಸುವವರಿಗೆ ಉನ್ನತಿಯನ್ನು ತರುವಂತ ಒಂದು ಕ್ರಿಯೆ ಆಗಿರ್ತದೆ. ಈ ಸಾಕಷ್ಟು ಪದ್ಧತಿಗಳಿದಾವೆ ಯೋಗವನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ. ಈ ರೀತಿಯಾಗಿ ಮಾಡಬೇಕು, ಯೋಗದಿಂದ ಯಾವ ರೀತಿಯಾದಂಥ ಮಹತ್ವಗಳು ಇದಾವೆ, ಅದರಿಂದ ಉಪಯೋಗಗಳೇನು ಅನ್ನೋದನ್ನ ನೋಡ್ತಾನೆ ಇದ್ದೀವಿ. ಇಲ್ಲಿ ಮೇಯ್ನ್ ಆಗಿ ಯಾವ ಕಾರಣಕ್ಕೋಸ್ಕರ ಯೋಗ ಮಾಡಬೇಕು ಅಂತ ಹೇಳ್ತೀರಾ ನೀವು? ಮೂಲಭೂತವಾಗಿ ನಮ್ಮ ಋಷಿಮುನಿಗಳು ಪತಂಜಲಿ ಆದಿಯಾಗಿ, ಆ ತದನಂತರ ಯೋಗ ವಾಸಿಷ್ಠ ಇರಬಹುದು, ಅಥವಾ ಭಗವದ್ಗೀತಾ ಇರಬಹುದು, ಅಥವಾ ಅನೇಕ ಉಪನಿಷತ್ಗಳಿರಬಹುದು, ಯೋಗದ ವ್ಯಾಖ್ಯಾನ ನಮ್ಮ ಆತ್ಮದ ಉನ್ನತಿಗಾಗಿ, ಚಿತ್ತಶುದ್ಧಿಗಾಗಿ ಅಂತ ಇದೆ. ಹಾಗಾಗಿ ಅದು ಒಂದು ದೈನಂದಿನ ನಮ್ಮ ಜೀವನ ಕ್ರಿಯೆಯ ಅಂಗ ಆಗಬೇಕು, ಜೀವನ ಶೈಲಿಯ ಅಂಗವಾಗಬೇಕು. ಆದರೆ ಈ ಕಳೆದ ಒಂದು 100 ವರ್ಷಗಳಲ್ಲಿ ಇದನ್ನು ನಾವು ಸಮಾಜದ ಒಂದು ಪರಿಣಾಮ ಅಥವಾ ಸಮಾಜದ ಒಂದು ಇರುವಂತಹ ಆಗುತ್ತಿರುವ ಬದಲಾವಣೆಗಳ ಪರಿಣಾಮ ಅಂತ ತಿಳ್ಕೊಳ್ಬಹುದು. ಅದು ನಮ್ಮ ದೇಶ, ತದನಂತರ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗವನ್ನ ಮೂಲಭೂತವಾಗಿ ಕಳೆದ ಒಂದು 100 ವರ್ಷಗಳಲ್ಲಿ ಹಲವಾರು ಸ್ವಾಮೀಜಿಗಳು, ಸ್ವಾಮಿ ವಿವೇಕಾನಂದ ಆದಿಯಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಹಾಗೂ ಅನೇಕ ಆಶ್ರಮಗಳನ್ನ ಇಲ್ಲಿ ನಮ್ಮ ದೇಶದಲ್ಲಿ ಸ್ಥಾಪಿಸಿ ಯೋಗ ಆಸನವನ್ನ ಒಂದು ಮೂಲಭೂತವಾದ ಅಥವಾ ಮುಖ್ಯವಾದ ಅಂಗವಾಗಿ ಬಿಂಬಿಸಿದ್ರು. ಯಾಕೆ ಅಂತಂತಂದ್ರೆ ನಮ್ಮ ಅವತ್ತಿನ ಅರ್ಥೈಸ್ಕೊಳ್ಳುವ ಗ್ರಹಿಕೆಯ ಶಕ್ತಿ ಎಷ್ಟಿತ್ತು ಅಂತಂದ್ರೆ, ಯೋಗ ಅಂತಂದ್ರೆ ನನ್ನ ದೇಹದ ಜೊತೆಗೆ ದೇಹದ ಶುದ್ಧೀಕರಣ, ದೇಹದ ಒಂದು ಸಬಲೀಕರಣಕ್ಕೆ ನಾನು ಏನ್ ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ ಬಹಳ ಚಿಕ್ಕದಾಗಿ ಹಾಗೂ ಸುಲಭವಾಗಿ ಅರ್ಥೈಸ್ಕೊಳ್ಳುವಂಥ, ಅನುಕರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಆದ್ರಿಂದ ಎಲ್ಲರೂ ಇದನ್ನ ಯೋಗಾಸನದಿಂದ ಶುರು ಮಾಡಿದ್ರು. ಹಾಗೆ ಹಲವಾರು ಗುರುಗಳು, ನಮ್ಮ ಯೋಗ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಸ್ಥಿರಂ ಸುಖಂ ಆಸನ ಅಂತ ಹೇಳುತ್ತೆ.
ಅದು ಯಾವ ರೀತಿಯ ಆಸನ ಆಗಿರ್ಬೋದು. ಈಗ ನಾವು ಕೂತ್ಕೊಂಡು ಇದರಲ್ಲಿ ನಾವು ಸ್ಥಿರವಾಗಿ ಸುಖವಾಗಿ 3 ಗಂಟೆ ಕೂತಿದ್ರೆ ಇದು ಯೋಗಾಸನವೇ. ಹಾಗಾಗಿ ಹಲವಾರು ಗುರುಗಳು ಅವರವರ ಭಾವಕ್ಕೆ ತಕ್ಕಂತೆ ಹಲವಾರು ಯೋಗ ವಿಧಾನಗಳನ್ನ ಕಂಡುಕೊಂಡ್ರು, ಪ್ರಚಾರ ಮಾಡಿದ್ರು. ಹಾಗಾಗಿ ಇವತ್ತು ಹಲವಾರು ರೀತಿಯ ಯೋಗದ ನಮ್ಮ ವ್ಯಾಖ್ಯಾನಗಳಿದ್ರೂ ಕೂಡ ಯೋಗ ಸ್ಟೈಲ್ಸ್ ಅಂತ ಏನ್ ಕರಿತೀವಿ ಅದೆಲ್ಲದರ ಮೂಲ ಧ್ಯೇಯ ಶುದ್ಧೀಕರಣ. ಮತ್ತೊಂದು ವಿಚಾರ ಅಂತಂದ್ರೆ, ನೀವು ಯಾವುದೇ ಶಾಸ್ತ್ರದ ಯೋಗದ ಡೆಫಿನೇಷನ್ ಅಥವಾ ಯೋಗದ ಗುರಿಯನ್ನ ನೀವು ನೋಡುವುದಾದ್ರೆ ಅದು ತನ್ಮೂಲಕ ಅಂತಿಮ ಗುರಿ, ಯೋಗದ ಅಂತಿಮ ಧ್ಯೇಯ ಏನು ಅಂತಂತಂದ್ರೆ ಮಾನಸಿಕ ಸಮತೋಲನ, ಸಮತ್ವ ಅನ್ನೋ ಒಂದು ಪದ ಬಹಳ ಮುಖ್ಯವಾದದ್ದು ನಮಗೆ. ಸಮತ್ವ ನಮ್ಮ ಒಳಗೆ, ನಮ್ಮೊಳಗೆ, ಸಮತ್ವ ನಮ್ಮ ಸುತ್ತಮುತ್ತ, ಸಮತ್ವ ನಮ್ಮ ನಮ್ಮ ಸುತ್ತ ಇರುವಂತಹ ವಾತಾವರಣದಲ್ಲಿ, ಸಮಾಜದಲ್ಲಿ, ದೇಶಗಳಲ್ಲಿ ಸಮತ್ವತೆ ಇರಬೇಕು. ಇದನ್ನ ನಾವು ಮೆಡಿಕಲಿ ಕೂಡ ಹೋಮಿಯೋಸ್ಟಾಸಿಸ್ ಅಂತೀವಿ. ನಮ್ಮ ದೇಹ ಸಕ್ರಿಯವಾಗಿರ್ಬೇಕು ಅಂತಂದ್ರೆ ಎಲ್ಲವೂ ಒಂದು ಸಮತ್ವೆ, ಒಂದು ಸ್ಮಾಲ್ ರೇಂಜ್ ಆಫ್ ಆಕ್ಟಿವಿಟೀಸ್ ನಲ್ಲಿ ಅಥವಾ ರೇಂಜ್ ಆಫ್ ಮೋಷನ್, ರೇಂಜ್ ಆಫ್ ಫಿಸಿಯೋಲಾಜಿಕಲ್ ನಾರ್ಮ್ಯಾಲಿಟಿ ಅಂತ ಏನ್ ಹೇಳ್ತೀವಿ ಅದರೊಳಗೆ ನಾವು ಕೆಲಸ ಮಾಡಬೇಕಾಗ್ತದೆ. ಆ ಸಮತ್ವತೆಯನ್ನ ಕಾಪಾಡಿಕೊಳ್ಳೋದು ಯೋಗ. ಅದರಲ್ಲೂ ಮಾನಸಿಕ ಸಮತೋಲನ. ಯೋಗ ಚಿತ್ತವೃತ್ತಿ ನಿರೋಧ, ಪತಂಜಲಿಯ ವ್ಯಾಖ್ಯಾನ. ಚಿತ್ತದ ವೃತ್ತಿಗಳನ್ನ ನಿರೋಧ ಮಾಡುವಂಥದ್ದೇ ಯೋಗ. ಇದರಲ್ಲಿ ದೇಹದ ವೃತ್ತಿಗಳು ಅಂತ ಹೇಳಲಿಲ್ಲ ಅವರು, ಚಿತ್ತದ ವೃತ್ತಿ, ಮನಸ್ಸಿನ ವೃತ್ತಿಯೂ ಹೇಳಲಿಲ್ಲ ಅವರು, ಮನಸ್ಸಿನ ಆಸೆಗಳ ನಿರೋಧ ಮಾಡ್ಕೊಳ್ಳಿ ಅಂತನೂ ಹೇಳಲಿಲ್ಲ ಅವರು. ವೃತ್ತಿಗಳ ನಿರೋಧವನ್ನ ಮಾಡ್ಕೊಳ್ಳಿ. ನಂತರ ಭಗವದ್ಗೀತೆಯಲ್ಲಿ ಏನಿದೆ ವ್ಯಾಖ್ಯಾನ, ಸಮತ್ವಂ ಯೋಗ ಉಚ್ಯತೆ. ಎಲ್ಲ ಕ್ರಿಯೆಗಳಲ್ಲೂ, ನಮ್ಮ ಅಸ್ತಿತ್ವದಲ್ಲಿ ನಾವು ಮಾಡುವ ಕ್ರಿಯೆಗಳಲ್ಲಿ ಸಮತ್ವತೆಯನ್ನ ಕಾಪಾಡಿಕೊಂಡ್ರೆ ಅದೇ ಯೋಗ. ಯೋಗ ಕರ್ಮಸು ಕೌಶಲಂ. ನಾವೆಲ್ಲರೂ ಒಂದೊಂದು ಕೆಲಸ ನಾವು ಮಾಡಬೇಕು ನಮ್ಮ ಜೀವನದಲ್ಲಿ. ನಮ್ಮ ಕೆಲಸದಲ್ಲಿ ಕೌಶಲ್ಯತೆಯನ್ನ ನಾವು ತಂದ್ರೆ ಅದು ಯೋಗ. ಬಹಳ ಮುಖ್ಯವಾದದ್ದು 4ನೇ ಡೆಫಿನೇಷನ್ ಯೋಗ ವಸಿಷ್ಠರು ರಾಮನಿಗೆ ಹೇಳಿದಂತ ಯೋಗದ ವ್ಯಾಖ್ಯಾನ ಏನಂತಂದ್ರೆ, ಯೋಗ ಮನಃ ಪ್ರಶಮನ ಉಪಾಯ ಇತ್ಯವಿಧೀಯತೆ. ಉಪಾಯ ಅಂತ ಹೇಳ್ತಾರೆ. ಒಂದು ಕೋತಿಯನ್ನ ಹೇಗೆ ನಾವು ಉಪಾಯದಿಂದ ನಾವು ಅದನ್ನ ಹತೋಟಿಗೆ ತೆಗೆದುಕೊಳ್ಬೇಕು, ಹಾಗೆ ನಮ್ಮ ಮನಸ್ಸು ಎಂಬ ಕೋತಿಯನ್ನ ಉಪಾಯವಾಗಿ ಹತೋಟಿಗೆ ತೆಗೆದುಕೊಂಡು ಅದನ್ನ ಪ್ರಶಮನವನ್ನ ಮಾಡೋದೇ ಯೋಗ. ಸೊ ವಿನಯ್ ಅವರೇ, ಇಲ್ಲಿ ಮೇನ್ ಆಗಿ ಬರುವಂಥದ್ದು, ನಾವು ನವೀನ್ ಅವರೇ, ಸನಾತನ ಧರ್ಮ ನಮಗೆ ಈ ಒಂದು ಜೀವನ ಶೈಲಿಯನ್ನು ಕಳಿಸ್ಕೊಡ್ತು. ಇದರ ಜೊತೆಗೆ ಯೋಗ ಅನ್ನುವಂಥ ವಿದ್ಯೆ ನಮ್ಮ ಭಾರತೀಯರಲ್ಲಿ ಈ ಹಿಂದೆ ಬಂದಿದ್ದಂಥ ಸಂದರ್ಭದಿಂದಲೂ ಕೂಡ ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಪ್ರಯೋಜನ ಜನರ ಜೀವನದ ಮೇಲೆ ಆಗ್ತಾ ಇದೆ. ಇದು ಭಾರತೀಯರ ಜೊತೆಗೆ ಆಮೇಲೆ ಬೌದ್ಧ ಭಿಕ್ಕುಗಳು ಇದನ್ನ ಹೊರರಾಷ್ಟ್ರಗಳಿಗೂ ಕೂಡ ಪಸರಿಸಿದ್ರು. ಎಲ್ಲ ಕಡೆನೂ ಕೂಡ ಈಗ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಯೋಗ ಅನ್ನುವಂಥದ್ದು ಅಲ್ಲಿನ ಜನರಲ್ಲಿ ಸಾಕಷ್ಟು ಬೇರೂರು ಬಿಟ್ಟಿದೆ. ಇದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗೋದಂಗೆ ಅದರ ಒಂದು ಚೇಂಜಸ್, ಯೋಗದ ಚೇಂಜಸ್ ಎಷ್ಟೋ ಕಡೆ ಇದು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗ್ತಾ ತುಂಬಾ ಚೇಂಜಸ್ ಆಗಿದೆ. ಆ ಮೂಲ ಯೋಗ ಯಾವ ರೀತಿಯಾಗಿ ಆಚರಣೆ ಮಾಡಲಾಗ್ತಿತ್ತು, ಆ ವಿದ್ಯೆ ಯಾವ ರೀತಿಯಾಗಿ ಎಲ್ರಿಗೂ ಕೂಡ ತಲುಪ್ತಾ ಇತ್ತು, ಅದೆಲ್ಲದೂ ಕೂಡ ಚೇಂಜ್ ಆಗಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಯಾವುದೇ ಒಂದು ಮನುಷ್ಯನ ಒಂದು ಪ್ರಕ್ರಿಯೆ, ನಮ್ಮ ಹ್ಯೂಮನ್ ಎವಲ್ಯೂಷನ್ ಅಂತ ಏನ್ ಹೇಳ್ತೇವೆ, ಇದರಲ್ಲಿ ಬದಲಾವಣೆ ಆಗಬೇಕು. ಆದರೆ ಅದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗಿರಬೇಕು. ಅದರಿಂದ ನಮಗೆ ಇದ್ದಿನ ಸ್ಥಿತಿಗಿಂತ ಮುಂದಿನ ದಿನಗಳಲ್ಲಿ ಆಗುವಂತ ಪ್ರಯೋಜನಗಳು, ಅದರ ದಿಟ್ಟಿನಲ್ಲಿ ನಮ್ಮ ಯಾವುದೇ ರೀತಿಯ ಬದಲಾವಣೆಗಳಾದರೆ ಅದಕ್ಕೆ ಅನುಕೂಲಗಳಿದಾವೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಆಯಾಯ ದೇಶಗಳಲ್ಲಿ, ನೀವು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಅದು ಯಾಕೆ ಅಂತಂದ್ರೆ, ಒಬ್ಬರೊಬ್ಬರ ಒಂದು ಸಾಮರ್ಥ್ಯಕ್ಕೆ ಅಥವಾ ಅವರ ಗುರಿಗಳಿಗೆ, ದೈನಂದಿನ ಗುರಿಗಳಿಗೆ ತಕ್ಕಂತೆ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಇದಕ್ಕೆ ನಮ್ಮ BKS ಅಯ್ಯಂಗಾರ್, ನಮ್ಮ ಮೂಲ ಯೋಗ ಗುರು, ಪಾಶ್ಚಿಮಾತ್ಯ ಅಥವಾ ಜಗತ್ತಿನ ಯೋಗ ಗುರು, ಮೊದಲ ಗುರು ಅಂತಂದ್ರೆ ನಮ್ಮ BKS ಅಯ್ಯಂಗಾರ್ ಅವರಿಗೆ, ಅವರ ಆ ಶ್ರೇಯ ಅವರಿಗೆ ಸೇರ್ಬೇಕಾಗ್ತದೆ. ಅವರು ಒಂದು 3 ಸ್ಟೆಪ್ ಮೆಥಡ್ ಅನ್ನೋದನ್ನ ಅಳವಡಿಸ್ಕೊಂಡ್ರು ಅವರ ಒಂದು 40-50 ವರ್ಷಗಳ ಜೀವನದಲ್ಲಿ. ಹೇಗೆ ಮೊದಲು ಅವರು ಪಾಶ್ಚಿಮಾತ್ಯ ದೇಶಕ್ಕೆ ಯೋಗವನ್ನ ಅಥವಾ ನಮ್ಮವರಿಗೆ ಯೋಗವನ್ನ ಪರಿಚಯಿಸಬೇಕು ಅಂದಾಗ ಇದನ್ನು ನಾವು ದೇಹದ ದೃಢೀಕರಣ, ದೇಹ ಶುದ್ಧಿಯಿಂದ ಪ್ರಾರಂಭಿಸಿದ್ರೆ ಇದು ಜನಕ್ಕೆ ಅರ್ಥವಾಗ್ತದೆ. ಯಾವ ಕಾಲದಲ್ಲಿ ಯೋಗದ ಸಂಪರ್ಕ ಜನ ಕಳೆದುಕೊಂಡಿದ್ರೋ ಅಂತ ಕಾಲದಲ್ಲಿ ದೇಹ ಶುದ್ಧಿ, ದೇಹದ
ಶುದ್ಧಿ, ದೇಹದ ಆಚರಣೆಗಳಿಂದ, ಯೋಗಾಸನದ ಮೂಲಕ ನಾನು ಇದನ್ನ ಜನರಿಗೆ ತಲುಪಿಸ್ಬೋದು ಅಂತ ಹೇಳಿ ಅವರ ಮೊದಲ ಪುಸ್ತಕ ಲೈಟ್ ಆನ್ ಯೋಗ ಅನ್ನೋದ್ರಲ್ಲಿ ಒಂದು 500ಕ್ಕಿಂತ ಹೆಚ್ಚು ಯೋಗಾಸನಗಳನ್ನ ಪ್ರಚಾರ ಮಾಡಿದ್ರು. ಅದನ್ನ ಅವರೇ ಮಾಡಿ ಜಗತ್ತಿನಾದ್ಯಂತ ತೋರಿಸಿ ಅದನ್ನ ಪ್ರಚಾರ ಮಾಡಿ ಅಳವಡಿಸ್ಕೊಳ್ಳೋದಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ರು. 10 ವರ್ಷಗಳ ನಂತರ ಯಾವಾಗ ಈ ಯೋಗ ಸಮುದಾಯ ಅಥವಾ ಜಗತ್ತು ಮಾನಸಿಕ ವ್ಯಾಧಿಗಳಿಂದ ಅಥವಾ ಮಾನಸಿಕ ಅಸಮತೋಲಗಳಿಂದ ಬಳಲಿಕ್ಕೆ ಶುರು ಮಾಡಿದ್ರು ಅಥವಾ ರೋಗಗಳಿಗೆ ಯೋಗವನ್ನು ಉಪಯೋಗಿಸ್ಬೇಕು ಅನ್ನೋದನ್ನ ತಿಳ್ಕೊಂಡ್ರು, ಅವಾಗ ಅವರು ಲೈಟ್ ಆನ್ ಪ್ರಾಣಾಯಾಮ ಅನ್ನಂತ ಶುರು ಮಾಡಿ, ಅದೇ ಗುರು ಯಾರು ಅವರ ಮೇಲೆ ಒಂದು ಕೆಲವು ನಿಂದನೆಗಳು ಕೂಡ ಇರ್ತಿತ್ತು, ಇವರು ಯೋಗಾಸನ ಮಾಡಿಬಿಟ್ಟಿದ್ದಾರೆ ಅಂತ. 10 ವರ್ಷಗಳ ನಂತರ ಜನರಿಗೆ ಅರ್ಥ ಆಯ್ತು, ಇವರು ಒಬ್ಬ ಒಳ್ಳೆಯ ಟೀಚರ್, ಅಧ್ಯಾಪಕರಾಗಿ ಇದನ್ನ ಜನರಿಗೆ ಪರಿಚಯಿಸುವ ರೀತಿ ಅಂತ ಹೇಳಿ ಲೈಟ್ ಆನ್ ಪ್ರಾಣಾಯಾಮಗಳ ಮುಖಾಂತರ ಅವರು ನಮ್ಮ ಉಸಿರಾಟದ ಪ್ರಕ್ರಿಯೆಗಳನ್ನ ಜಗತ್ತಿಗೆ ಪರಿಚಯಿಸಿದ್ರು. ಆ ನಂತರ ಲೈಟ್ ಆನ್ ಪತಂಜಲಿ ಸೂತ್ರ ಮುಖಾಂತರ ಅವರು ಜಗತ್ತಿಗೆ ಮಾನಸಿಕ ಯೋಗ ಅಥವಾ ಧಾರಣ ಧ್ಯಾನ, ಪ್ರತ್ಯಾಹಾರ ಧಾರಣ ಧ್ಯಾನ, ಇದನ್ನ ನಾವು ಏನು ಅಂತರಂಗ ಯೋಗ ಅಂತ ಕರಿತೀವಿ, ಅದರ ಪರಿಚಯ ಮಾಡಿಸಿದ್ರು. ಇದನ್ನ ನಾವು ನೋಡಿದಾಗ ಏನ್ ಅನಿಸ್ತದೆ, ಜಗತ್ತಿನ ಸಮಾಜದ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಯೋಗವನ್ನ ಪರಿಚಯಿಸಬೇಕು, ಜನರಿಗೆ ಇದನ್ನ ಸುಲಭವಾಗಿ ಆಚರಣೆ ಅಥವಾ ಅಳವಡಿಸಿಕೊಳ್ಳೋದಕ್ಕೆ ದೈನಂದಿನ ಜೀವನದಲ್ಲಿ ಉಪಯೋಗ ಆಗೋ ರೀತಿಯಲ್ಲಿ ನಾವು ಇದನ್ನ ಬದಲಾವಣೆಗೆ ಅನುವು ಮಾಡಿಕೊಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ಮೇನ್ ಆಗಿ ಮತ್ತೊಂದ್ ಕಡೆ 192 ದೇಶಗಳ ಪೈಕಿ 177 ದೇಶಗಳು ಆಲ್ಮೋಸ್ಟ್ ಈಗ ಧರ್ಮವನ್ನ ಮೀರಿ ಬೆಳೆದಿದೆ ಯೋಗ ಅನ್ನುವಂಥದ್ದು. ಬರೀ ಆ ಸಂದರ್ಭದಲ್ಲಿ ಹಿಂದೆ ನಾವು ನೋಡ್ಬೇಕಾದ್ರೆ ಬರೀ ಭಾರತೀಯರು ಮಾತ್ರ ಅಂತೆಲ್ಲ ಇತ್ತು, ಕೆಲವೊಂದು ಧರ್ಮದವರು ಮಾತ್ರ ಅಂತೆಲ್ಲ ಇತ್ತು. ಅದೆಲ್ಲ ಚೇಂಜಸ್ ಆಗಿ ಸಾವಿರಾರು ವರ್ಷಗಳೇ ಆಗೋಯ್ತು. ಧರ್ಮವನ್ನ ಮೀರಿ ಒಂದು ವಿದ್ಯೆಯಾಗಿ ಬೆಳೆದಿರುವಂತ ಈ ಯೋಗ ಯಾರೆಲ್ಲ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ ಬರುತ್ತೆ. ಯಾರೆಲ್ಲ ಮಾಡ್ಬೋದು, ಎಲ್ಲರೂ ಕೂಡ ಮಾಡ್ಬೋದಾ ಅಂತ ಸಹಜವಾದಂಥ ಪ್ರಶ್ನೆಗಳು. ಇದಕ್ಕೆ ನಿಮ್ಮ ಆನ್ಸರ್ ಏನು ಸರ್? ಯೋಗ ಬಹಳ ಮೊದಲು ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗ್ತಿತ್ತು. ಆದ್ರೂ ಇವತ್ತು ಕೂಡ ಜನರು ಅರ್ಥಕೊಂಡಿದ್ದಾರೆ. 8 ರಿಂದ 80ರವರೆಗೆ ನಮ್ಮಲ್ಲಿ ಅನೇಕ ಉದಾಹರಣೆಗಳಿದಾವೆ. ಇವತ್ತು ನೀವು ಮೈಸೂರು ಯೋಗ ಒಕ್ಕೂಟದ ಒಂದು ಪರಿಚಯ ಮಾಡ್ಕೊಂಡ್ರೆ, ಸುಮಾರು ಮೈಸೂರಿನಲ್ಲಿ ಇವತ್ತು ನಾವು ಋಷಿಕೇಶ ಮತ್ತು ಉತ್ತರ ಭಾರತದಲ್ಲಿ ಋಷಿಕೇಶ, ದಕ್ಷಿಣ ಭಾರತದಲ್ಲಿ ಮೈಸೂರನ್ನ ನಾವು ಯೋಗ ಕ್ಯಾಪಿಟಲ್ ಅಂತ ಕರಿಬಹುದು. ಮೈಸೂರಿನಲ್ಲಿ ಇವತ್ತು 250ಕ್ಕಿಂತ ಹೆಚ್ಚು ಯೋಗ ಸ್ಕೂಲ್ಗಳು, ಶಾಲೆಗಳಿದಾವೆ. ಇದರಲ್ಲಿ ಹೆಚ್ಚು ಅರ್ಧದ ಯೋಗ ವಿದ್ಯಾರ್ಥಿಗಳು ಹಲವಾರು ದೇಶಗಳಿಂದ ಬರ್ತಾರೆ. ಇಲ್ಲಿ ನೀವು ನೋಡೋದಾದ್ರೆ 8 ರಿಂದ 80 ಮೈಸೂರಿನ ಯೋಗ ಪಟುಗಳು, ಅದರಲ್ಲೂ ನಮ್ಮ ಮೈಸೂರಿನ ಮಕ್ಕಳು ಪ್ರಪಂಚಾದ್ಯಂತ ಈ ಯೋಗ ಒಲಿಂಪಿಕ್ಸ್ ಅಂತ ಏನು ಇವತ್ತು ಒಲಿಂಪಿಕ್ ಕಮಿಟಿ ಅಲ್ಲದೆ ಅದರ ಹೊರಗಡೆ ಏನು ಅಂತಾರಾಷ್ಟ್ರೀಯ ಈ ಚಾಂಪಿಯನ್ಶಿಪ್ ಗಳೇನಿದಾವೆ, ಅದರಲ್ಲಿ ನಮ್ಮ 6 ವರ್ಷ, 7 ವರ್ಷ, 8 ವರ್ಷದವರು ಯೋಗ ಚಾಂಪಿಯನ್ಶಿಪ್ ಅನ್ನ ನಮ್ಮ ಮೈಸೂರಿನ ವಿಶೇಷವಾಗಿ ಮಕ್ಕಳು ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ 8 ರಿಂದ 80ರವರೆಗೆ ಯಾರು ಬೇಕಾದ್ರೂ, 80ರ ನಂತರವೂ ಕೂಡ ಅಂತರಂಗ ಯೋಗವನ್ನ ಮಾಡ್ಕೊಳ್ಬಹುದು. ಇದು ಮೊದಲನೇದು. ಮತ್ತೆ ಎರಡನೇದು, ನಾವು ಯೋಗವನ್ನ ಒಂದು ದೈನಂದಿನ ಕ್ರಿಯೆಯಾಗಿ ಮಾಡ್ಕೊಳ್ಬೇಕು. ಕೆಲವು ಆಸನಗಳನ್ನ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ, ನಮ್ಮ ವಯಸ್ಸಿಗೆ ಅನುಗುಣವಾಗಿ 15 ರಿಂದ 20 ನಿಮಿಷ ದಿವಸವು ಪ್ರತಿದಿನ ನಮ್ಮ ದೇಹದ ಒಂದು ದೃಢೀಕರಣಕ್ಕೆ, ದೃಢತೆಗೆ, ಮತ್ತೆ ಅದನ್ನ ರೋಗ ನಿರ್ಮೂಲನಾ ಪ್ರಕ್ರಿಯೆ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ 15 ರಿಂದ 20 ನಿಮಿಷ. ಇದರಿಂದ ನಮ್ಮ ಸ್ನಾಯುಗಳು, ನಮ್ಮ ಜಾಯಿಂಟ್ಸ್ಗಳು, ನಮ್ಮ ನರಮಂಡಲಗಳು, ನಮ್ಮ ರಕ್ತ ಚಲನೆ, ಇದನ್ನ ನಾವು ಸಮತೋಲನದಲ್ಲಿ ಇಟ್ಕೊಳ್ಬಹುದು. ನಂತರ 15 ನಿಮಿಷ ಪ್ರಾಣಾಯಾಮ, ಮತ್ತೆ ಒಂದು 10 ನಿಮಿಷ ಪ್ರಾರ್ಥನೆ, ಧ್ಯಾನ. ನೀವು ನೋಡಿದ್ರೆ ನಮ್ಮ ಹಿಂದೂ ಆಚರಣೆಗಳಲ್ಲಿ, ಅಥವಾ ಭಾರತೀಯ ಹಿಂದೂ ಆಚರಣೆ ಅನ್ನೋ ಪದವನ್ನೇ ಉಪಯೋಗಿಸಬಾರದು ನಾವು. ಭಾರತೀಯ ಆಚರಣೆಯಲ್ಲಿ ಎಲ್ಲಾ ಪ್ರಾರ್ಥನೆಯು ಧ್ಯಾನ ಭರಿತ, ಧಾರಣ ಭರಿತ. ನೀವು ಭಾರತೀಯ ಆಧ್ಯಾತ್ಮ ಮತ್ತು ಧರ್ಮ ಅಂತ ನೋಡಿದ್ರೆ ಅದರಲ್ಲಿ ನೀವು ಅಷ್ಟಾಂಗ ಯೋಗವನ್ನು ನೋಡ್ಬೋದು. ಪ್ರತಿಯೊಂದು ಕ್ರಿಯೆಯಲ್ಲಿ ನಾವು ಯೋಗವನ್ನ ಅಳವಡಿಸ್ಕೊಳ್ಬಹುದು. ಅದನ್ನೇ ನಾವು ಕರ್ಮಯೋಗ ಅಂತ ಹೇಳ್ತೇವೆ. ಭಕ್ತಿಯಲ್ಲಿ ನಾವು ಯೋಗವನ್ನು ಅಳಿಸ್ಕೊಂಡ್ರೆ ಭಕ್ತಿ ಯೋಗ ಆಗ್ತದೆ. ನವೀನ್ ಅವರೇ, ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಮನ್ನ ಇನ್ನಷ್ಟು. ನೋಡ್ತಾ ಇದ್ದೀರಾ ನವೀನ್ ಅವರು ಯೋಗದ ಮಹತ್ವ, ಪ್ರಯೋಜನ, ಯಾರು ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ಇದೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಮಾತನಾಡ್ತಾ ಹೋಗ್ತಾ ಇದ್ರು. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ಬಾಬಾ ರಾಮದೇವ್ ಅವರು ಯೋಗವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಯೋಗ ಪಟುಗಳು ಕೂಡ ಬಂದಿರುವಂಥದ್ದು. ಅಲ್ಲಿ ಸಾಮಾಜಿಕ ಅಂತರದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ.
ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. स्केटिंग योगा और शीर्षासन सर्वांगासन वाले। चलिए प्रारंभ कीजिए। शीर्षासन सर्वांगासन भी करेंगे। आप अपना कीजिए अजय बेटा, आप अपना अभ्यास कीजिए। हाँ, बाद में इंटरव्यू दीजिए, अपना अभ्यास कीजिए आप। तो चलिए, शीर्षासन बच्चों के लिए मैंने बताया, बच्चों के लिए 2 तरह का योगा चल रहा है। आप सब मेरे साथ योगाभ्यास करेंगे। शीर्षासन, सर्वांगासन, हलासन, चक्रासन, पश्चिमोत्तानासन, और दूसरी तरफ ये चल रहा है स्केटिंग योगा। चलिए, फिर चक्रासन बच्चे तो खड़े होकर के कर लेंगे। बच्चे तो इतने फ्लेक्सिबल होते, बच्चे क्या, मैं भी खड़े होकर के कर लाता हूं। बेटा जल्दी करो आप लोग। योगेन चित्तस्य पदेन वाचा मलं शरीरस्य च वैद्यकेन योपाकरोतं प्रवरं मुनीना पतञ्जलिं प्राञ्जलिं रानतोऽस्मि। सतयुग द्वापर त्रेता के बाद आया एक काल प्रवर्तक योग प्रतापी, एक आयुर्वेदाचारी मन से हठी वो योगी अलबेला, राष्ट्रभक्ति की ज्योत जगाई, हंसकर सब दुख झेला। सत्य कर्म पुरुषार्थ मन में लेके चला अकेला, घर घर हर हर और जन जन तक हाँ रचा योग का मेला। उस ओजस्वी संत के ऋणी है भारतवासी, काल प्रवर्तक योग प्रतापी, वो आयुर्वेदाचारी। बल प्रचंड वो मेरुदंड मन का भोला भंडारी, स्वामी रामदेव से जिसको जाने दुनिया सारी। ऐसे योग ऋषि के योग। भस्त्रिका 15 प्राणायामों की प्रक्रिया है। भस्त्रिका, कपालभाति, प्राणायाम, उज्जाई, अनुलोम विलोम, भ्रामरी, उद्गीत, शीतली, शीतकारी, चंद्र भेदी, सूर्य भेदी, नाड़ी शुद्धिकरण, रोगांतरक, अभ्यांतर प्राणायाम, जिससे जितना बन पाए। भस्त्रिका, कपालभाति। चलिए कपालभाति करते। भस्त्रिका 5 से 10 मिनट सबको ऐसे ही करना है। और आज कोटि कोटि जन योग अभ्यास कर रहे, एक बार सबका अभिनंदन है। भस्त्रिका, कपालभाति और अनुलोम विलोम 2-3 साल के बच्चों से लेकर के और 100 साल के बुजुर्ग तक कर रहे हैं। और यह हमारा अजय बालक, ये तो स्केटिंग में योग करता है। जोरदार अभिनंदन है इस बालक, बहुत बहुत अभिनंदन है। स्केटिंग पर योगा हो रहा है और इधर अब मलखंभ पर भी योगा होगा। आप दाईं तरफ मेरे देख रहे हैं। धरती पर योग करना मुश्किल होता है,
आसमान में भी योग हो रहा है, धरती से लेकर के आसमान तक योग गुंजायमान है। कपालभाति से भांति भांति की भ्रांतियां मिट रही हैं। ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇದ್ದೀರಾ, ಯೋಗ ಗುರು ಬಾಬಾ ರಾಮದೇವ್ ಅವರು ಅಲ್ಲಿ ಯೋಗ ಪ್ರದರ್ಶನ ಮಾಡೋದ್ರ ಜೊತೆಗೆ ಅಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಅವರಿಗೆ ಯೋಗವನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ, ಯೋಗ ಪಟುಗಳು ಕೂಡ ಇರುವಂಥದ್ದು. ನವೀನ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನವೀನ್ ಅವರೇ, ಯೋಗ ಅಂದರೆ ಈಗ ಸಾಕಷ್ಟು ಜನ ಥಿಂಕ್ ಮಾಡುವಂಥದ್ದು ಏನಪ್ಪಾ ಅಂದರೆ, ದೇಹವನ್ನು ಫಿಟ್ನೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಯೋಗ ಮಾಡ್ತಾರೆ ಅನ್ನುವಂಥ ಒಂದು ಕಲ್ಪನೆ ಇದೆ. ಅದು ಆ್ಯಕ್ಚುಲಿ ತುಂಬ ಜನಕ್ಕೆ ತಿಳಿದೇ ಇಲ್ಲ ಯಾವ ಕಾರಣಕ್ಕೋಸ್ಕರ ಯೋಗ ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ ಅಂತ. ಯಾಕೆಂದರೆ ನಾವು ಯೋಗ ಅಂತ ಬಂದಂಥ ಸಂದರ್ಭದಲ್ಲಿ ಅದು ಕೂಡ ಒಂದು ಸ್ಕಿಲ್ಲು. ಈಗ ಜ್ಞಾನಶಕ್ತಿ ಆಗಿರ್ಬೋದು, ಭಕ್ತಿ ಶಕ್ತಿ ಆಗಿರ್ಬೋದು, ಕರ್ಮಶಕ್ತಿ ಆಗಿರ್ಬೋದು, ಈ ಮೂರರ ಮಿಕ್ಸ್ಡ್ ವರ್ಷನ್ ಅನ್ನೋದ್ರೆ ಅದು ಯೋಗ ಅಂತ ಕರಿತೀವಿ. ಏನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳೋದಾದ್ರೆ ನಾವು? ಇದು ಈ ಮೊದಲೇ ನಾನು ಉಲ್ಲೇಖ ಮಾಡಿದ ಹಾಗೆ, ಎಸ್, ದೇಹ, ಪ್ರಾಣ ಮತ್ತು ಮನಸ್ಸು, ಈ ಮೂರರ ಪ್ರಕ್ರಿಯೆಗಳು ಯೋಗದಲ್ಲಿದೆ. ಇದನ್ನ ನಾವು ಬಾಡಿ ವರ್ಕ್, ಬ್ರೆತ್ ವರ್ಕ್, ಮೈಂಡ್ ವರ್ಕ್, ಇವು ಮೂರು ಕೂಡ ನಮ್ಮೆಲ್ಲರಿಗೂ ಬೇಕಾಗಿರುವಂಥದ್ದು, ಅವಶ್ಯಕತೆ ಇರುವಂಥದ್ದು. ಇವತ್ತು ನಾವು ಯೋಗವನ್ನ ಯೋಗಾಸನದಿಂದ ನಾವು ಪ್ರಾರಂಭ ಮಾಡಿದ್ರೂ ಕೂಡ ಅದು ತನ್ಮೂಲಕ ಯಾರೇ ಇದನ್ನ ಆಚರಣೆ ಮಾಡ್ತಾ ಹೋದ್ರೆ ಕೆಲವು ವಾರಗಳಲ್ಲಿ, ತಿಂಗಳುಗಳಲ್ಲಿ ಅವರ ಯೋಗದ ಒಂದು ಸಂಪರ್ಕ, ಯೋಗಿಗಳ ಸಂಪರ್ಕ, ಯೋಗ ಸಮುದಾಯದ ಸಂಪರ್ಕ, ಎಲ್ಲದಕ್ಕಿಂತ ಮುಖ್ಯವಾಗಿ ತನ್ನೊಳಗಿನ ಸಂಪರ್ಕ ಜಾಸ್ತಿ ಆಗ್ತಾ ಹೋದಾಗೆ ಅವರು ತಾನಾಗೆ ಪ್ರಾಣಾಯಾಮಕ್ಕೆ ವಾಲ್ತಾರೆ, ತಾನಾಗೆ ಅವರು ಧ್ಯಾನಕ್ಕೆ ವಾಲ್ತಾರೆ. ಇದನ್ನ ನಾವು ನ್ಯಾಚುರಲ್ ಪ್ರೋಗ್ರೆಷನ್ ಅಂತ ಇದನ್ನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕಾಣಬಹುದು, ಒಂದು ಸಮಾಜದಲ್ಲಿ ಕಾಣಬಹುದು, ದೇಶದಲ್ಲಿ ಕಾಣಬಹುದು. ಇದನ್ನ ನಾವು ಪ್ರಪಂಚಾದ್ಯಂತ ನೋಡ್ತಾ ಇದ್ದೀವಿ. ನಾನು ಯಾಕೆ ಕೇಳಿದೆ ಅಂದ್ರೆ, ಯಾಕೆಂದ್ರೆ ಈ ಯೋಗ ಅಂತ ಬಂದಂತ ಸಂದರ್ಭದಲ್ಲಿ ಏನ್ ಅನ್ಕೊಳ್ತಾರೆ ಅಂದ್ರೆ, ಯೋಗ ಮೋಸ್ಟ್ಲಿ ಫಿಟ್ನೆಸ್ ಅಲ್ವಾ, ಜಿಮ್ ಮಾಡಿದ್ರು ಅದೇ ಅಲ್ವಾ, ಏನ್ ಡಿಫ್ರೆನ್ಸು, ಈ ರೀತಿಯಾಗಿ ಥಿಂಕ್ ಮಾಡುವಂತವ್ರು ಇದ್ದಾರೆ. ಬಟ್ ಯೋಗದ ಪ್ರಯೋಜನ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಡಿಫರೆನ್ಸ್ ಅಂತ ಬಂದಾಗ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ನೀವು ಕೇಳಿದ್ರಿ ಇವತ್ತು. ಏನಂತಂದ್ರೆ, ನಮ್ಮಲ್ಲಿ ಅನೇಕವಾದಂತ ದೈಹಿಕ ಪ್ರಕ್ರಿಯೆಗಳಿದಾವೆ. ಅದು ವ್ಯಾಯಾಮ ಇರ್ಬೋದು, ಏರೋಬಿಕ್ಸ್ ಇರ್ಬೋದು, ಜಿಮ್ ಇರ್ಬೋದು. ಇದಕ್ಕೂ ಯೋಗಕ್ಕೂ ಏನು, ಯೋಗಾಸನಕ್ಕೂ ಅಥವಾ ಯೋಗದ ದೈಹಿಕ ಪ್ರಕ್ರಿಯೆಗೂ ಇದೆಲ್ಲದಕ್ಕೂ ಏನು ವ್ಯತ್ಯಾಸ ಅಂತ ನಾವು ಒಂದು ಮುಖ್ಯವಾದಂತ, ಅದರಲ್ಲೂ ಇವತ್ತಿನ ಯುವಕರುಗಳು ಕೇಳುವಂತ ಪ್ರಶ್ನೆ. ಆದ್ರಿಂದ ಇದಕ್ಕೆ ನೇರ ಉತ್ತರ ಏನಂತಂದ್ರೆ, ನಾವು ಯಾವುದೇ ರೀತಿಯ ದೈಹಿಕ ವ್ಯಾಯಾಮವನ್ನ ಮಾಡಿದಾಗ ಇದನ್ನ ನಾವು ಸ್ಟ್ರೆಂತ್ ಎಕ್ಸಸೈಸ್ ಅಂತ ಹೇಳ್ತೀವಿ. ನಮ್ಮ ಸ್ನಾಯುಗಳ ದೃಢತೆಯನ್ನ, ಶಕ್ತಿಯನ್ನ ಹೆಚ್ಚಿಸ್ಕೊಳ್ತೇವೆ. ಆದರೆ ಇದ್ಯಾವ ಎಕ್ಸಸೈಸ್ಗಳು ಕೂಡ ನಮ್ಮ ದೇಹದ ಎಂಡ್ಯೂರೆನ್ಸ್ ಅಥವಾ ಇದರ ಒಂದು ಇದು ಲಾಂಗ್ ಎಂಡ್ಯೂರೆನ್ಸ್ ಅಥವಾ ಎಕ್ಸಸೈಸ್ ಕೆಪಾಸಿಟಿ, ಇನ್ನರ್ ಕೆಪಾಸಿಟಿ, ಇದನ್ನ ಸ್ಟ್ರೆಚ್ ಮತ್ತೆ ಎಂಡ್ಯೂರೆನ್ಸ್, ಇದೆರಡು ಪದವನ್ನು ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಬೇರೆ ಎಲ್ಲ ವ್ಯಾಯಾಮಗಳು ಸ್ಟ್ರೆಂತ್ ಅಥವಾ ಇದರಲ್ಲಿ ಸ್ಟ್ರೆಚ್ ಇಲ್ಲ, ಸ್ಪ್ಯಾಸಮ್ ಇದೆ. ನಾವು ಕೂತಾಗ, ಮಲಗಿದಾಗ ನಮ್ಮ ಮಸಲ್ಗಳು, ಸ್ನಾಯುಗಳು ಒಂದು ಸಂಕುಚಿತ ಸ್ಥಿತಿಯಲ್ಲಿ ಇರ್ತವೆ. ಅದನ್ನ ಸ್ಟ್ರೆಚ್ ಮಾಡಬೇಕಾಗ್ತದೆ. ಸ್ಟ್ರೆಚ್ ಮಾಡಿದಾಗ ನೋವು ನಿವಾರಣೆ ಆಗ್ತದೆ ಅಥವಾ ಅದರ ದೃಢತೆ ಜಾಸ್ತಿ ಆಗ್ತದೆ. ಯಾವ ಎಕ್ಸಸೈಸ್ಗಳು ಸ್ಟ್ರೆಚ್ ಅನ್ನ ಮಾಡೋದಿಲ್ಲ. ನೀವು ಜಿಮ್ಗೆ ಹೋದ್ರೆ ಸ್ಟ್ರೆಚ್ ಅನ್ನ ನಮ್ಮ ಜಿಮ್ ಟ್ರೈನರ್ ಅವ್ರು ಮಾಡ್ಬೇಕು. ನಾವು ಕೈ ಕಾಲನ್ನ ಕೊಟ್ಟು ಅವ್ರ ಕೈಗೆ ನಾವು ಅವರನ್ನು ಸ್ಟ್ರೆಚ್ ಮಾಡುವಂತ ಮಾಡಿಸ್ಕೊಳ್ತೇವೆ. ಮಸಾಜ್ ನಲ್ಲಿ ಸ್ಟ್ರೆಚ್ ಮಾಡಿಸ್ಕೊಳ್ಬೇಕು. ಆದ್ರೆ ಯೋಗದಲ್ಲಿ ಸ್ಟ್ರೆಚ್ ಅನ್ನ ನಮ್ಮನ್ನ ನಾವೇ ಮಾಡ್ಕೊಳ್ಬಹುದು. ಇದು ಎರಡು ರೀತಿ. ಒಂದು ದೇಹವನ್ನ ಎಲ್ಲಾ ರೀತಿಯ ಒಂದು ನಮ್ಮ ಯಾವುದೇ ಪ್ರಾಣಿ, ಪಕ್ಷಿ, ನಮ್ಮ ಪ್ರಕೃತಿಯಲ್ಲಿ ಏನೆಲ್ಲ ಇದಾವೆ ಅದನ್ನ ಅನುಕರಣೆ ಮಾಡಿ ಸ್ಟ್ರೆಚ್ ಮಾಡಬಹುದು, ಮೊದಲನೇದು. ಎರಡನೇದು, ನಮ್ಮ ದೇಹ ತೂಕವೇ ನಮಗೆ ತೂಕ. ನೀವು ವೆಯ್ಟ್ಸ್ ಮಾಡಿದ್ರೆ ಯಾವುದೋ ಒಂದು ವೆಯ್ಟ್ಸ್ ಅನ್ನು ಎತ್ತಬೇಕು, ಅದಕ್ಕೆ ಸಮತೋಲನ ವೆಯ್ಟ್ಸ್ ಯಾವ್ದು ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಟ್ರೈನರ್ಗೆ ನಿಮ್ಮ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ಆದ್ರೆ ನೀವು ನಿಮ್ಮ ಕಾಲನ್ನ ಎತ್ತಿದ್ರೆ, ಉತ್ತಿತಾಪಾದಾಸನದಲ್ಲಿ, ಸರ್ವಾಂಗಾಸನದಲ್ಲಿ ಇಡೀ ದೇಹವನ್ನು ಎತ್ತಿದ್ರೆ, ನಿಮ್ಮ ದೇಹದ ತೂಕವನ್ನು ನೀವೇ ಎತ್ತಿದಾಗ ನಿಮ್ಗೆ ಯಾವಾಗ ವಾಪಸ್ ಎಷ್ಟು ತಡ್ಕೊಳ್ಬಹುದು, ಎಷ್ಟು ಯಾವಾಗ ಬಿಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಸೊ ಇದರಲ್ಲಿ ಸ್ಟ್ರೆಂತ್ ಮತ್ತೆ ಸ್ಟ್ರೆಚ್ ಎರಡೂ ಇರುವಂತ ಎಕ್ಸಸೈಸ್ ಯೋಗ. ಅಲ್ಲ, ಮೋರ್ ಇಂಪಾರ್ಟೆಂಟ್ಲಿ ನಾವು ನೋಡೋದು ಅಂದ್ರೆ, ಇಲ್ಲಿ ಈ ಜಿಮ್ ಮಾಡುವಂಥವ್ರು ಫುಲ್ ಕಾನ್ಸಂಟ್ರೇಟ್ ಮಾಡೋದು ಆ ದೇಹದ ಒಂದು ಶಕ್ತಿಯ ಜೊತೆಗೆ ನಾವು ಇನ್ನೂ ತುಂಬಾ ಚೆನ್ನಾಗಿ ಫಿಟ್ನೆಸ್ ಆಗಿ ಕಾಣಿಸ್ಬೇಕು ಅನ್ನುವಂಥದ್ದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ನಮ್ಮ ಯೋಗ ಆ ರೀತಿಯಾಗಿಲ್ಲ. ನಮ್ಮ ಒಂದು ಏಕಾಗ್ರತೆಯನ್ನ ಮೂಡಿಸುತ್ತೆ, ಅದರ ಜೊತೆಗೆ ಜ್ಞಾನ ಶಕ್ತಿಯನ್ನ ಹೆಚ್ಚಿಸುವಂಥದ್ದು, ಇದರ ಜೊತೆಗೆ ಎಮೋಷನಲ್ ಬಾಂಡಿಂಗ್ ಕೂಡ ಅದರಲ್ಲಿ ಬೆರ್ತೋಗ್ಬಿಡುತ್ತೆ. ಹೌದು, ಅದರ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ಯೋಗಾಸನದಲ್ಲಿ ನಮ್ಮ ಯೋಗಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ ಮಹಾವ್ರತ ಅಂತ. ನೀವು ಆಸನವನ್ನೇ ಮಾಡಿ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಿದ್ದವರಿದ್ದಾರೆ, ಬರೀ ಪ್ರಾಣಾಯಾಮ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡವರಿದ್ದಾರೆ. ಹೇಗೆ ಅಂತಂದ್ರೆ, ನಾವು ಮಾಡುವ ಒಂದು ಪ್ರತಿ ಯೋಗ ಕ್ರಿಯೆಗಳಲ್ಲೂ ನಾವು ನಮ್ಮೊಳಗೆ
ಮೊದಲು ಯುಜ್ ಅಂತಂದ್ರೆ ಜೋಡಣೆ, ನಮ್ಮನ್ನ ನಮ್ಮೊಳಗೆ ಜೋಡಿಸ್ಕೊಳ್ಬೇಕು, ನಮ್ಮ ದೇಹವನ್ನ, ಪ್ರಾಣವನ್ನ ಮತ್ತು ಮನಸ್ಸಕ್ಷಿಯನ್ನ ಜೋಡಿಸ್ಕೊಳ್ಬೇಕು. ತದನಂತರ ನಮ್ಮನ್ನ ನಾವು ನಮ್ಮ ಸುತ್ತಮುತ್ತಲಿನ ಪ್ರಕೃತಿ ಜೊತೆಗೆ ಜೋಡಿಸ್ಕೊಳ್ಬೇಕು. ನಂತರ ನಮ್ಮ ಸುತ್ತಮುತ್ತಲಿನ ಜನ ಜೊತೆ ಸಮನ್ವಯವಾಗಿ ಜೋಡಿಸ್ಕೊಳ್ಬೇಕು. ಇದು ಜೋಡಣೆ ಆಗ್ಬೇಕು ಅಂತಂದ್ರೆ ಏನು, ನಮ್ಮ ಮನಸ್ಸಿನ ಜೋಡಣೆ ಆಗ್ಬೇಕು ಮೊದಲು. ಸೊ ಇದೆಲ್ಲದಕ್ಕೆ ಯೋಗಾಸನ ಪೂರಕವಾಗಿ, ಇದಕ್ಕೆ ಅನುಕೂಲವಾಗಿ, ಇದಕ್ಕೊಂದು ಪ್ರಿಪರೇಷನ್ ಅಂತ ಹೇಳ್ಬೋದು. ನಮ್ಮ ಯೋಗಾಸನದ ದೈಹಿಕ ಬದಲಾವಣೆಗಳು ಅಥವಾ ಉಪಯೋಗಗಳು ಏನಿದೆ ಅದೆಲ್ಲ ಬೈ ಪ್ರಾಡಕ್ಟ್. ಫಿಟ್ನೆಸ್ ಇಸ್ ಅ ಬೈ ಪ್ರಾಡಕ್ಟ್, ಮತ್ತೆ ಮಸಲ್ ಸ್ಟ್ರೆಂತ್ ಇಸ್ ಅ ಬೈ ಪ್ರಾಡಕ್ಟ್, ಮತ್ತೆ ನಮ್ಮ ಮಸಲ್ ಸ್ನಾಯುಗಳು ದಪ್ಪವಾಗಿ ರೆಸ್ಲರ್ ತರ ಕಾಣ್ಬೇಕು ಅನ್ನೋ ಆಸೆ ಇದೆ ಇವತ್ತು. ನೀವು ಇದಕ್ಕೊಂದು ಬಹಳ ಅಂತ ಒಂದು ಉಲ್ಲೇಖ ನಾನು ಸಾಧಾರಣವಾಗಿ ಮಾಡೋದೇನಂತಂದ್ರೆ, ನೀವು ನಮ್ಮ ಯೋಗದ, ನಮ್ಮ ಹಿಂದೂ ಧರ್ಮದ ನೀವು ದೈವತೆಗಳನ್ನ ನೋಡಿದ್ರೆ, ಎಲ್ಲರ ನಮ್ಮ ರಾಮ ಅಥವಾ ಕೃಷ್ಣ ಅಥವಾ ಶಿವನ ಮೂರ್ತಿ ನೋಡಿದ್ರೆ ಸಮಾನಾದಂತಹ ಬದಲಾವಣೆ ಮತ್ತೆ ಸ್ನಾಯುಗಳ ಶಕ್ತಿ, ಆ ದೇಹದ ರಚನೆ ಹಾಗಿರ್ತದೆ. ಕೇವಲ ಒಬ್ಬ ಹನುಮಂತನ ಹತ್ರ ನೀವು ಒಬ್ಬ ದೇಹ, ಈ ನಮ್ಮ ಕುಸ್ತಿ ಪಟುವಿನ ಅಥವಾ ಬಾಡಿ ಬಿಲ್ಡರ್ ತರ ಒಂದು ದೇಹ ರಚನೆಯನ್ನ ನೋಡ್ಬೋದು. ನಮಗೆ ದೈನಂದಿನ ಜೀವನದಲ್ಲಿ ಬೇಕಾಗಿರುವಂತದ್ದು ಸಮತೋಲನವಾದ ದೇಹ, ಪ್ರಾಣ, ಮನಃಶಕ್ತಿಯ ವ್ಯಾಯಾಮ, ಸಮತೋಲನ, ದೃಢತೆ. ನಮಗೆ ಕೇವಲ ಒಂದು ದೇಹದ ದೃಢತೆ ಬೇಕಾಗಿಲ್ಲ, ಅದು ಒಂದು ಅಂಗ ಮಾತ್ರ ಅನ್ನೋದನ್ನ ನಾವು ತಿಳ್ಕೊಳ್ಳೋದು. ಮತ್ತೊಂದು ವಿಚಾರ ಅಂದ್ರೆ, ಈ ಓಂಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಗಳೆಲ್ಲ ಇದ್ವು. ಅದು ಜಗತ್ತು ಹುಟ್ಲಿಕ್ಕೂ ಮುಂಚೆನೆ ಓಂಕಾರ ಅನ್ನುವಂಥದ್ದು ಬಂತು ಅಂತನೂ ಕೂಡ ಮಾತುಗಳಿದೆ. ನಾವು ಇದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದು ನಾಸಾ. ಓಂಕಾರ ಅನ್ನುವಂಥದ್ದಕ್ಕೆ ಒಂದು ಅರ್ಥವನ್ನ ಕೊಟ್ಟಿದ್ದು. ಯಾಕೆಂದ್ರೆ ಸಾಕಷ್ಟು ಜನ ಸುಮ್ಮನೆ ವಿಡಂಬನೆಗಳು, ಇದಕ್ಕೇನೋ ಒಂದು ಮಾತನಾಡುವಂಥದ್ದು ಈ ರೀತಿಯಾಗಿ ಹೇಳ್ತಾನೆ ಹೋಗ್ತಾ ಇದ್ರು. ಬಟ್ ನಾಸಾ ಹೇಳ್ತು, ಸೂರ್ಯನ ಕಿರಣಗಳಲ್ಲಿ, ಆ ತರಂಗಗಳಲ್ಲಿ ಓಂ ಅಂತ ಬರುತ್ತೆ. ಆ ಊ ಮತ್ತೆ ಈ ಮಾದ್ ಮಿಕ್ಸ್ಚರೇ ಓಂ ಅಂತೆಲ್ಲ ಈ ರೀತಿಯಾಗಿ ಬಣ್ಣನೆಯನ್ನ ಕೊಟ್ಟರು. ಅವರೊಂದು ಕರೆಕ್ಟಾಗಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕೂಡ, ಅದಕ್ಕೊಂದು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟರು. ಏನ್ ಹೇಳ್ತೀರಾ ಸರ್ ಈ ಓಂನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ? ಯಾಕೆಂದ್ರೆ ಬರೀ ಭಾರತೀಯರು, ಹಿಂದೂ ಧರ್ಮದವರು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ತುಂಬಾ ಜನ ಅದ್ರ ಬಗ್ಗೆ ಗೊತ್ತಿಲ್ಲದಲ್ಲೇ ಸುಮ್ಮನೆ ಮಾತನಾಡೋರು. ಸೈಂಟಿಫಿಕ್ ರೀಸನ್ ಕೂಡ ಸಿಕ್ತು, ಅದಕ್ಕೆ ರೀಸನ್ ಕೊಟ್ಟಿದ್ದೆ ನಾಸಾ. ಇದನ್ನ ನಾವು ಒಂದು ವಿಚಾರ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು. ಎಸ್, ಭಾರತ ಧರ್ಮ ಅಂತಂದಾಗ ಇದು ನಾವು बहुत बहुत शुभकामनाएं। आज जब पूरा विश्व कोरोना महामारी का मुकाबला कर रहा है, तो योग उम्मीद की एक किरण भी बना हुआ है। 2 वर्ष से दुनिया भर के देशों में और भारत में भले ही बड़ा सार्वजनिक कार्यक्रम आयोजित नहीं हुआ हो, लेकिन योग दिवस के प्रति उत्साह जरा भी कम नहीं हुआ है। कोरोना के बावजूद इस बार की योग दिवस की थीम योगा फॉर वेलनेस ने करोड़ों लोगों में योग के प्रति उत्साह को और भी बढ़ाया है। मैं आज योग दिवस पर ये कामना करता हूं कि हर देश, हर समाज और हर व्यक्ति स्वस्थ हो। सब एक साथ मिलकर एक दूसरे की ताकत बने। साथियों, हमारे ऋषियों मुनियों ने योग के लिए समत्वम योग उच्यते ये परिभाषा दी थी। उन्होंने सुख दुख में समान रहने, संयम को एक तरह से योग का पैरामीटर बनाया था। आज इस वैश्विक त्रासदी में योग ने इसे साबित करके दिखाया है। कोरोना के इन 1.5 वर्षों में भारत समेत कितने ही देशों ने बड़े संकट का सामना किया है। साथियों,
दुनिया के अधिकांश देशों के लिए योग दिवस को उनका सदियों पुराना सांस्कृतिक पर्व नहीं है। इस मुश्किल समय में, इतनी परेशानी में लोग इसे आसानी से भूल सकते थे, इसकी उपेक्षा कर सकते थे, लेकिन इसके विपरीत लोगों में योग का उत्साह और बढ़ा है, योग से प्रेम बढ़ा है। पिछले 1.5 सालों में दुनिया के कोने कोने में लाखों नए योग साधक बने हैं। योग का जो पहला पर्याय संयम और अनुशासन को कहा गया है, सब उसे अपने जीवन में उतारने का प्रयास भी कर रहे हैं। साथियों, जब कोरोना के अदृश्य वायरस से और इस अदृश्य वायरस ने दुनिया में जब दस्तक दी थी, तब कोई भी देश साधनों से, सामर्थ्य से और मानसिक अवस्था से इसके लिए तैयार नहीं था। हम सभी ने देखा है कि ऐसे कठिन समय में योग आत्मबल का एक बड़ा माध्यम बना। योग ने लोगों में ये भरोसा बढ़ाया कि हम इस बीमारी से लड़ सकते हैं। मैं जब फ्रंटलाइन वॉरियर्स से, डॉक्टर से बात करता हूं, तो मुझे बताते हैं कि कोरोना के खिलाफ लड़ाई में उन्होंने योग को भी अपना सुरक्षा कवच बनाया। डॉक्टरों ने योग से खुद को भी मजबूत किया और अपने मरीजों को जल्दी स्वस्थ करने में इसका उपयोग भी किया। और आज अस्पतालों से ऐसी कितनी तस्वीरें आती हैं जहां डॉक्टर्स, नर्सेस मरीजों को योग सिखा रहे हैं, तो कहीं मरीज अपना अनुभव साझा कर रहे हैं। प्राणायाम, अनुलोम विलोम जैसी ब्रीथिंग एक्सरसाइज हमारे रेस्पिरेटरी सिस्टम को कितनी ताकत मिलती है, ये भी दुनिया के विशेषज्ञ खुद बता रहे हैं। साथियों, महान तमिल संत श्री तिरुवल्लुवर जी ने कहा, नोई नाडी नोई मुद्दल नाडी हदु तनिकुम वायनाडी वाय पच्चयल। अर्थात अगर कोई बीमारी है तो उसे डायग्नाइज करो, उसकी जड़ तक जाओ, बीमारी की वजह क्या है ये पता करो, फिर उसका इलाज सुनिश्चित करो। योग यही रास्ता दिखाता है। आज मेडिकल साइंस भी उपचार के साथ साथ हीलिंग पर भी उतना ही बल देता है और योग हीलिंग प्रोसेस में उपकारक है। मुझे संतोष है कि आज योग के इस पहलू पर दुनिया भर में के विशेषज्ञ अनेक प्रकार के साइंटिफिक रिसर्च भी कर रहे हैं, उस पर काम कर रहे हैं। साथियों, कोरोना काल में योग से हमारे शरीर को होने वाले फायदों पर, हमारी इम्यूनिटी पर पड़ने वाले सकारात्मक प्रभावों पर कई स्टडीज हो रही है। आजकल हम देखते हैं कई स्कूलों में ऑनलाइन क्लासेस की शुरुआत में
10-15 मिनट बच्चों को योग प्राणायाम कराया जा रहा है। ये कोरोना से मुकाबले के लिए भी बच्चों की शारीरिक रूप में तैयारी कर रहा है। साथियों, भारत के ऋषियों ने हमें सिखाया है, व्यायामात लभते स्वास्थ्यम, दीर्घ आयुषम बलम सुखम, आरोग्यम परमम भाग्यम, स्वास्थ्यम सर्वार्थ साधनम। अर्थात योग व्यायाम से हमें अच्छा स्वास्थ्य मिलता है, सामर्थ्य मिलता है और लंबा सुखी जीवन मिलता है। हमारे लिए स्वास्थ्य ही सबसे बड़ा भाग्य है और अच्छा स्वास्थ्य ही सभी सफलताओं का माध्यम है। भारत के ऋषियों ने, भारत ने जब भी स्वास्थ्य की बात की है तो इसका मतलब केवल शारीरिक स्वास्थ्य नहीं रहा है। इसलिए योग में फिजिकल हेल्थ के साथ साथ मेंटल हेल्थ पर इतना जोर दिया गया है। जब हम प्राणायाम करते हैं, ध्यान करते हैं, दूसरी यौगिक क्रियाएं करते हैं तो हम अपनी अंतर चेतना को अनुभव करते हैं। योग से हमें ये अनुभव होता है कि हमारी विचार शक्ति, हमारा आंतरिक सामर्थ्य इतना ज्यादा है कि दुनिया की कोई परेशानी, कोई भी नेगेटिविटी हमें तोड़ नहीं सकती। योग हमें स्ट्रेस से स्ट्रेंथ की ओर और नेगेटिविटी से क्रिएटिविटी का रास्ता दिखाता है। योग हमें अवसाद से उमंग और प्रमाद से प्रसाद तक ले जाता है। फ्रेंड्स, yoga tells us that so many problems might be out there, but we have infinite solutions within ourselves. We are the biggest source of energy in our universe. We do not realize this energy because of the many divisions that exist. At times, the lives of people exist in silos. These divisions reflect in the overall personality as well. The shift from silo to union is yoga. A proven way to experience a realization of oneness is yoga. I am reminded of the words of the great Gurudev Tagore, who said, and I quote, "The meaning of our self is not to be found in its separateness from God and others, but in the ceaseless realization of yoga of union," unquote. The mantra of Vasudhaiv Kutumbakam, which India has followed since ages, is now finding global acceptance. We all are praying for each other's well-being. If there are threats to humanity, yoga often gives us a way of holistic health. Yoga also gives us a happier way of life. I'm sure yoga will continue playing its preventive as well
as positive role in healthcare of masses. साथियों, जब भारत ने यूनाइटेड नेशंस में अंतर्राष्ट्रीय योग दिवस का प्रस्ताव रखा था, तो उसके पीछे यही भावना थी कि योग विज्ञान पूरे विश्व के लिए सुलभ हो। आज इस दिशा में भारत ने यूनाइटेड नेशंस WHO के साथ मिलकर एक और महत्वपूर्ण कदम उठाया है। अब विश्व को एम योगा ऐप की शक्ति मिलने जा रही है। इस ऐप में कॉमन योगा प्रोटोकॉल के आधार पर योग प्रशिक्षण के कई वीडियोस दुनिया की अलग अलग भाषाओं में उपलब्ध होंगे। ये आधुनिक टेक्नोलॉजी और प्राचीन विज्ञान के फ्यूजन का भी एक बेहतरीन उदाहरण है। मुझे पूरा विश्वास है एम योगा ऐप योग का विस्तार दुनिया भर में करने और वन वर्ल्ड वन हेल्थ के प्रयासों को सफल बनाने में बड़ी भूमिका निभाएगा। साथियों, गीता में कहा गया है, तम विद्या दुख संयोग वियोगम योग संगीतम, अर्थात दुखों से वियोग को, मुक्ति को ही योग कहते हैं। सबको साथ लेकर चलने वाली मानवता की ये योग यात्रा हमें ऐसे ही अनवरत आगे बढ़ानी है। चाहे कोई भी स्थान हो, कोई भी परिस्थिति हो, कोई भी आयु हो, हर एक के लिए योग के पास कोई न कोई समाधान जरूर है। आज विश्व में योग के प्रति जिज्ञासा रखने वालों की संख्या बहुत बढ़ रही है। देश विदेश में योग प्रतिष्ठानों की संख्या में भी वृद्धि हो रही है। ऐसे में योग का जो मूलभूत तत्व ज्ञान है, मूलभूत सिद्धांत है, उसको कायम रखते हुए योग जन जन तक पहुंचे, अविरत पहुंचे, निरंतर पहुंचे, ये कार्य आवश्यक है। और ये कार्य योग से जुड़े लोगों को, योग के आचार्यों को, योग के प्रचारकों को साथ मिलकर करना चाहिए। हमें खुद भी योग का संकल्प लेना है और अपनों को भी इस संकल्प से जोड़ना है। योग से सहयोग तक का ये मंत्र हमें एक नए भविष्य का मार्ग दिखाएगा, मानवता को सशक्त करेगा। इन्हीं शुभकामनाओं के साथ आज अंतर्राष्ट्रीय योग दिवस पर पूरी मानव जात को, आप सभी को बहुत बहुत शुभकामनाएं, बहुत बहुत धन्यवाद। ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು. ನೀವು ಕೂಡ ನೋಡ್ತಾ ಇದ್ರಿ ಯೋಗದ ಮಹತ್ವವೇನು, ಯಾವ ರೀತಿಯಾಗಿ ಯೋಗ ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಜಗತ್ತಿನ ವಿವಿಧ ಭಾಷೆಗಳಲ್ಲಿ ಯೋಗದ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತಂತೆ. WHO ಸಹಯೋಗದೊಂದಿಗೆ ಒಂದು ಯೋಗದ ಆ್ಯಪನ್ನು ಕೂಡ ರಿಲೀಸ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ನಮ್ಮ ಜೊತೆ ಅವಾಗಲಿಂದಲೂ ಕೂಡ ಗೆಸ್ಟ್ ನವೀನ್ ವಿಶ್ವೇಶ್ವರಯ್ಯ ಅವರು ಇದ್ರು, ಮಾತನಾಡ್ತಾ ಇದ್ರು, ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತಾ ಇದ್ರು. ನವೀನ್ ಅವರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತನ್ನ ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ.
ಇಲ್ಲಿ ಯೋಗದ ಮಹತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾ ಹೋಗ್ತಾ ಇದ್ರು ಯಾವ್ಯಾವ ರೀತಿಯಾಗೆಲ್ಲ ಯೋಗ ರೀಚ್ ಆಗ್ತಾ ಇದೆ, ಯೋಗವನ್ನು ರೀಚ್ ಮಾಡ್ತಾ ಇದೀವಿ, ಅದಕ್ಕೆ ಒಂದು ಸಪರೇಟ್ ಆದಂಥ ಒಂದು ಆ್ಯಪನ್ನು ಕೂಡ ರಿಲೀಸ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆ ಜೊತೆನೂ ಕೂಡ ನಾವು ಮಾತನಾಡಿದ್ದೀವಿ ಅಂತ. ಮೇಯ್ನ್ ಆಗಿ ಯೋಗ ಇಷ್ಟು ದೊಡ್ಡ ಮಟ್ಟಿಗೆ 177 ದೇಶಗಳೂ ಕೂಡ ಒಂದು ಅಂದರೆ ಅದನ್ನು ಒಪ್ಕೊಂಡು ಪ್ರತಿಯೊಬ್ಬರೂ ಕೂಡ ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಿವನ್ನು ಮೂಡ್ತಾ ಇರುವಂಥ ಕೆಲಸ ಶುರುವಾಗಿದ್ದು ಅಂತ ನಾವು ನೋಡೋದಾದ್ರೆ ಹೌದು, ಈ ಹಿಂದಿನ ಸಾಕಷ್ಟು ವರ್ಷಗಳಿಂದಲೂ ಕೂಡ ಆಗ್ತದೆ. ಬಟ್ 2015ರಿಂದ ಅದಕ್ಕೊಂದು ರೀತಿಯಾದಂಥ ಒಂದು ವೇದಿಕೆ ಸಿಕ್ತು. ಹೌದು, ಯೋಗ ಅನ್ನುವಂಥದ್ದು ತುಂಬ ಒಳ್ಳೆಯದು, ತುಂಬ ಇಂಪಾರ್ಟೆಂಟು, ಒಳ್ಳೆಯದು, ನಮ್ಮ ಜೀವನ ಶೈಲಿಯಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಅಂತೆಲ್ಲ ಶುರುವಾಗಿದ್ದಂಥ ಟಾಕು, ಜಾಗೃತಿ ಮೂಡಿದ್ದಂಥದ್ದು, ಅರಿವನ್ನು ಮೂಡುವಂಥ ಕೆಲಸ ಶುರುವಾಗಿದ್ದು ಆಗಿಂದ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಮೊದಲಿನಿಂದಲೂ ಕೂಡ ಯೋಗ ಒಂದು ವೈಯಕ್ತಿಕ ಆಯ್ಕೆಯಾಗಿತ್ತು. ಅದಕ್ಕೆ ಅನುಗುಣವಾಗಿ ಹಲವಾರು ಸಂಸ್ಥೆಗಳು ಕಾರ್ಯಕ್ರಮಗಳು ನಡೆಸ್ತಾ ಇದ್ವು. ಹಲವಾರು ಗುರುಗಳು ಇದಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ, ವೇಗವನ್ನ ಕೊಟ್ಟಿದ್ದಾರೆ, ಇದನ್ನ ಸಾಕಾರ ಮಾಡಿದ್ದಾರೆ. ಅವರೆಲ್ಲರ ಒಂದು ಪರಿಶ್ರಮದಿಂದಾಗಿ, ಪುರುಷಾರ್ಥದಿಂದಾಗಿ ಯೋಗಕ್ಕೆ ಅಂತಹ ಒಂದು ವೇಗ ಸಿಕ್ಕಿದಾಗ, ಅದರ ಒಂದು ಪರಿಣಾಮ ಪ್ರಚಲಿತವಾದಾಗ ನಮ್ಮ ದೇಶದ ಭಾಗ್ಯ ಅನ್ನೋ ರೀತಿಯಲ್ಲಿ ಇಂತಹ ಒಂದು ಪ್ರಧಾನಮಂತ್ರಿ ಅವರು ಯೋಗದ ಜೀವನವನ್ನ ತನ್ನ ಜೀವನದಲ್ಲಿ ಮೊದಲನೇ ದಿವಸದಿಂದಲೂ ಕೂಡ ಅಳವಡಿಸಿಕೊಂಡು ಬಂದಂಥವರು, ಅದರ ಪ್ರಯೋಜನವನ್ನ ಸ್ವತಃ ಪಡೆದುಕೊಂಡಂಥವರು, ಅದರ ಬಗ್ಗೆ ವಿಶೇಷ ಕಾಳಜಿಯಂತೆ ಇರೋರು ಈ ದೇಶದ ಒಂದು ಮುಂದಾಳತ್ವವನ್ನು ತೆಗೆದುಕೊಂಡಾಗ ಇಂಥ ಒಂದು ಯೋಗ ಪ್ರಕ್ರಿಯೆ ಈಗಾಗಲೇ ಪ್ರಚಲಿತವಾಗಿ ಹಲವಾರು ರಾಷ್ಟ್ರಗಳಲ್ಲಿ, ನಮ್ಮ ದೇಶದಲ್ಲಿ ಪ್ರಕ್ರಿಯೆಯಲ್ಲಿ, ದೈನಂದಿನ ಕ್ರಿಯೆಯಲ್ಲಿ ಇರುವಂಥದ್ದನ್ನ ನಾವು ಇದನ್ನ ಭಾರತೀಯ ಒಂದು ವಿಧಾನ ಅಥವಾ ಕೊಡುಗೆ ಅಂತ ಇಟ್ಕೊಂಡು ಇದ್ರೂ ಕೂಡ ಇದನ್ನ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಮೂಲಭೂತ ಉದ್ದೇಶದಿಂದ ಅವರು ಇದನ್ನ ಯುನೈಟೆಡ್ ನೇಷನ್ಸ್ಗೆ ತಗೊಂಡು ಹೋಗ್ತಾರೆ, ಎಲ್ಲರ ಅನುಮೋದನೆಗಾಗಿ. ಇದು ಐತಿಹಾಸಿಕವಾಗಿ ಅತಿ ಹೆಚ್ಚು ರಾಷ್ಟ್ರಗಳು ಅನುಮೋದಿಸಿದಂತಹ ಒಂದು ಅನುಮೋದನೆ ಯುನೈಟೆಡ್ ನೇಷನ್ಸ್ ಇಂದ. ಅಂತಹ ಒಂದು ಅನುಮೋದನೆ ಸಿಕ್ಕಿದಾಗ ಇದರ ಅರ್ಥ ಏನು ಅಂತಂದ್ರೆ, ಇದು ಯೋಗ ಪ್ರಪಂಚದ ಆಸ್ತಿ ಆಯ್ತು ಅವತ್ತಿನಿಂದಾಗಿ. ಯೋಗದ ಭಾರತದ ಕೊಡುಗೆ ಆದ್ರೂ ಕೂಡ ಅವತ್ತಿನಿಂದ ಪ್ರಪಂಚದ ಆಸ್ತಿಯಾಗಿ ಪ್ರತಿಯೊಬ್ಬರು ಇದನ್ನ ತನ್ನದನ್ನಾಗಿಸ್ಕೊಂಡು ತಮ್ಮ ದೇಶದ ಒಂದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಒಂದಾಗಿಸ್ಕೊಂಡು ಇವತ್ತು ನೀವು ನೋಡಿದ್ರೆ ಈ ಎಲ್ಲಾ ಅನುಮೋದಿತ ಹಾಗೂ ಅನುಮೋದನೆ ಮಾಡಿಲ್ದೇ ಇರುವಂತಹ ರಾಷ್ಟ್ರಗಳು, ಇಸ್ಲಾಮಿಕ್ ರಾಷ್ಟ್ರಗಳು, ಎಲ್ಲರೂ ಯಾವ ಭೇದವೂ ಇಲ್ಲದೆ ಯಾವತ್ತು ನಾವು ದೇಶದಲ್ಲಿ ನೋಡ್ತಿರೋದು, ಪ್ರಪಂಚದಲ್ಲಿ ನೋಡ್ತಿರೋದು ಎಲ್ಲ ರೀತಿಯ ಗೋಡೆಗಳು ಮನುಷ್ಯನ ಅಂತರಗಳಲ್ಲಿ. ಈ ಎಲ್ಲ ಗೋಡೆಗಳನ್ನ ಮೀರಿ, ಈ ಎಲ್ಲ ಗೋಡೆಗಳನ್ನ ಒಂದು ನಿವಾರಣೆ ಮಾಡಿ ಹೊಡೆದಾಕಿ ಎಲ್ಲರವನ್ನು ವಸುದೈವ ಕುಟುಂಬಕಂ ಅನ್ನೋ ಒಂದು ಧ್ಯೇಯವನ್ನ ಸಾಕಾರ ಮಾಡಿದ ಕೀರ್ತಿ ನರೇಂದ್ರ ಮೋದಿ ಅವರಿಗೆ, ಯುನೈಟೆಡ್ ನೇಷನ್ಸ್ಗೆ ಸಿಗಬೇಕು. ಅದರಿಂದಾಗಿ ಇವತ್ತು ಯೋಗ ಎಲ್ಲರ ಆಸ್ತಿಯಾಗಿದೆ, ಎಲ್ಲರ ದೈನಂದಿನ ಪ್ರಕ್ರಿಯೆ ಆಗಿದೆ. ನವೀನ್ ಅವರೇ, ಇಲ್ಲಿ ಮತ್ತೊಂದು ವಿಚಾರ ನಾವು ನೋಡೋದಾದ್ರೆ ಯೋಗಕ್ಷೇಮಕ್ಕೋಸ್ಕರ ಯೋಗ. ಈ ಕೊರೋನಾ ಟೈಮ್ನಲ್ಲಂತೂ ಸಾಕಷ್ಟು ಜನಕ್ಕೆ ಆತಂಕ, ಭಯ ಇದೆಲ್ಲದೂ ಕೂಡ ಇತ್ತು. ಅದರ ಜೊತೆಗೆ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಾದಂಥ ಒಂದು ದೊಡ್ಡ ಮಟ್ಟದ ಸವಾಲು. ಆ ಯೋಗ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಇದು ಸಹಕಾರಿಯಾಗಿದ್ದಂಥದ್ದು. ಈ ಸಂದರ್ಭದಲ್ಲಿ ಕೊರೋನಾ ಬಂದು ಎಲ್ಲದನ್ನೂ ಕೂಡ ಎಚ್ಚರಿಸ್ತಾ ಹೋಗ್ತು.